ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಚಕ್ಷು ಶ್ರೋತ್ರಿಯ ಮತ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಂ ಅಸ್ತು ಅನಿರಾಕರಣಂ ಮೇ ಅಸ್ತು ತದಾತ್ಮನಿ ನಿರತೇಯ ಉಪನಿಷತ್ತು ಧರ್ಮಾಃ ತೇ ಮಯಿ ಸಂತೋ ಓಂ ಶಾಂತಿ 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 ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ನಾವು ಬೆಳಗಿನ ಕ್ಲಾಸ್ನಲ್ಲಿ ಕೇನೋಪನಿಷತ್ತನ್ನ ಅಭ್ಯಾಸ ಮಾಡ್ತಾ ಇದ್ದೇವೆ. ನಿನ್ನೆ ದಿವಸ ನಾವು 3ನೇ ಮಂತ್ರವನ್ನ ಅಭ್ಯಾಸ ಮಾಡ್ತಾ ಇದ್ವಿ. ಅದು ಯಾವ ಮಂತ್ರ ಅಂತಂದ್ರ ನ ತತ್ರ ಚಕ್ಷುರ್ ಗಚ್ಚತಿ ನ ವಾಗ್ ಗಚ್ಚತಿ ನೋ ಮನಃ ನ ವಿದ್ಮೋ ನ ವಿಜಾನೀಮೋ ಯತೈತದ್ ಅನುಶಿಷ್ಯಾತ್ ಅನ್ನುವಂತ ಮಂತ್ರ. ಏನಿದ್ರ ಅರ್ಥ? ಅಲ್ಲಿಗೆ ಎಲ್ಲಿಗೆ ಎಲ್ಲಿಗೆ ಅಲ್ಲಿಗೆ ಎಲ್ಲಿಗೆ ಆ ಬ್ರಹ್ಮನಲ್ಲಿಗೆ. ಚಕ್ಷು ಹೋಗುವುದಿಲ್ಲ, ಚಕ್ಷು ಪ್ರಮಾಣ ಕೆಲಸ ಮಾಡುವುದಿಲ್ಲ. ವಾಕು ಹೋಗುವುದಿಲ್ಲ, ವಾಕ್ ಪ್ರಮಾಣ ಕೆಲಸ ಮಾಡುವುದಿಲ್ಲ. ಮನಸ್ಸು ಹೋಗುವುದಿಲ್ಲ, ಮನಸ್ಸಿನಿಂದನೂ ತಿಳಿಲಿಕ್ಕೆ ಬರುವುದಿಲ್ಲ. ಇದನ್ನು ನಾವು ಅರಿಯೆವು. ಇದನ್ನು ಅಂದ್ರೆ ಅದನ್ನು ಆ ಬ್ರಹ್ಮ ತತ್ವವನ್ನು ನಾವು ಅರಿಯೆವು ಅಂದ್ರೆ ವಿಷಯವಾಗಿ ಅರಿಯಲಿಕ್ಕೆ ಸಾಧ್ಯವಿಲ್ಲ ಏನ್ರಿ? ಅದನ್ನ ವಿಷಯ ಕುರಿತು ನಾವು ಅದನ್ನ ವಿಷಯವನ್ನ ಹಂಗೆ ಮಾಡಿ ಈ ಘಟದಂತೆ ಘಟ ದೃಶ್ಯದಂತೆ ನಾವು ಅದನ್ನ ವಿಷಯವನ್ನಾಗಿ ಮಾಡಿ ಅರಿಲಿಕ್ಕೆ ಸಾಧ್ಯವಿಲ್ಲ. ನಾವು ಅರಿಯೆವು. ಇದನ್ನು ಹೇಗೆ ತಿಳಿಸಿಪಡಿಸಬೇಕೋ ತಿಳಿಯೆವು. ಅನುಶಿಷ್ಯಾತ್ 3ನೇ ಮಂತ್ರ. ಈ ವಿಷಯವನ್ನ ನಾವು ನಿನ್ನೆ ವಿಚಾರ ಮಾಡ್ತಾ ಇದ್ವಿ. We don't know how anyone would reveal this Brahman. ಇದು ಹಂಗಾರ ಬ್ರಹ್ಮತತ್ವ ಗೋಚರ ಅಂತಾರಲ್ಲ, ಅವ್ರಿಗೆ ಹೆಂಗ ಗೋಚರ ಆಗೈತೋ ನಮಗ್ ಗೊತ್ತಿಲ್ಲ. ನೋಡ್ರಿ ಹೆಂಗೈತ್ ಮಾತು. ಬ್ರಹ್ಮತತ್ವ ಯಾರಿಗೆ ಗೋಚರ ಆಗೈತೋ ಬ್ರಹ್ಮಜ್ಞಾನಿಗಳಂತ ಏನ್ ಆಗಿ ಹೋದ್ರು ಅವ್ರಿಗೆ ಆ ಬ್ರಹ್ಮತತ್ವ ಹೆಂಗ ಗೋಚರ ಆಯ್ತೋ ನಮಗ್ ಗೊತ್ತಿಲ್ಲ. ನ ವಿಜಾನೀಮಃ ಯಥಾ ಅನುಶಿಷ್ಯಾತ್ ಎನಿವನ್ ವುಡ್ ರಿವೀಲ್ ದಿಸ್ ಬ್ರಹ್ಮನ್. ಏತತ್ ಈ ಬ್ರಹ್ಮನನ್ನು ಯಾರು ನಮಗೆ ಇದನ್ನು ತಿಳಿಸಿಕೊಡ್ತಾರೋ ನಮಗೂ ಅದು ಗೊತ್ತಿಲ್ಲ. ಅಥವಾ ತಿಳಿದವರಾದ್ರೂ ಹೇಗೆ ತಿಳಿದರೋ ನಮಗೆ ಗೊತ್ತಿಲ್ಲ. ಅರ್ಥಾತ್ ಅದನ್ನ ಅವರು ವಿಷಯಿಯಾಗಿ ಅರ್ತಾರೆ ಅಂತ. ವಿಷಯವಾಗಿ ಅರ್ತಾರ ಅಂತ ಇಲ್ಲ. ವಿಷಯವಾಗಿ ಅರಿಲಿಕ್ಕೆ ಎಂದೂ ಬರುವುದಿಲ್ಲ. Brahman can never be known as an object. It can ever be known as a very subject. ಬರ್ಕೊಡ್ರಿ ಈ ವರ್ಡ್ ಬೇಕಾ? ಇಂಗ್ಲಿಷ್ ನ ಭಾಷೆ ಬರ್ತದ. It is a simple English. Brahman can never be known as an object. It can only be known as a subject of every experience. ಪ್ರತಿಯೊಂದು ಅನುಭವದ ಅನುಭವ ಯಾರಿಗೆ ಆಗ್ತೈತಲ್ಲ ಆ ಅನುಭವ ಮಾಡ್ಕೊಳ್ಳೋದಿರೋದಲ್ಲ ಅವ ಆತ್ಮ ಅದಾನ. ಅವಾಗ ಅನುಭವಕ್ಕೆ ಬರುವಂತ ವಿಷಯ ಯಾವುದು? ಆತ್ಮ ಅಲ್ಲ. ಅದು ಕೇವಲ ಯಾವುದು ಅನುಭವ ಗಮ್ಯ ವಿಷಯ, ಅನುಭವಕ್ಕೆ ವಿಷಯ ಆಗೈತೋ ಅದು ಅನಾತ್ಮದ. ಅನುಭವಕ್ಕೆ ಯಾವುದು ವಿಷಯ ಆಗೈತೋ ಸಬ್ಜೆಕ್ಟ್, ಅದು ಆತ್ಮ. ಈ ವಿಷಯವಾಗಿ ನೀನು ನೋಡ್ತಾ ಇರ್ಬೇಕಾದಾಗ ನಾವು ಏನ್ ನೋಡಿದ್ವಿ ಅಂತಂದ್ರೆ ಅದಕ್ಕೆ ಹೇಳ್ತದೆ. Then what about the descriptions given by the Guru like ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನಃ? ಆ ಮಾತನ್ನ ಹೆಂಗ್ ಹೇಳ್ತದ ಸ್ತುತಿ? ಅದು ಶ್ರೋತ್ರಕ್ಕೂ ಶ್ರೋತ್ರವಾಗಿದೆ, ಕಿವಿಗೆ ಕಿವಿ ಆಗ್ಯದ, ಮನಸ್ಸಿಗೆ ಮನಸ್ಸಾಗ್ಯದ. ಅಂದ್ರೆ ಏನು? ಮನಸ್ಸಿಗೆ ದೃಕ್ಕಾಗ್ಯದ, ಕಿವಿಗೆ ದೃಕ್ಕಾಗ್ಯದ. When you listen these descriptions, what do you understand? It is an eye of the eye. Previously, I didn't know what is Devaha. Now I have got 5 unknown words. Either we didn't understand one Devaha, now we do not understand the 5 words. ಅಂತಾರಪ್ಪವರು ದೇವಹ ಅನ್ನುವಂತ ಶಬ್ದದ ಪ್ರನೌನು ಸರ್ವನಾಮ. ಆ
ಏನದ ದೇವ ಅನ್ನುವಂತ ಸರ್ವನಾಮ ಅಂಕಿತ ನಾಮ ಏನದ ಆ ಅಂಕಿತ ನಾಮ ನಮಗ ಗೊತ್ತಿಲ್ಲ ಅಂದ ಮೊದಲ. ಅದನ್ನ ವಿವರಣೆ ಮಾಡಿದ್ರು ಯಾರು? ಗುರುಗಳು ವಿವರಣೆ ಮಾಡಿದ್ರು. ಏನಂತ ಮಾಡಿದ್ರು? ಆ ಬ್ರಹ್ಮ ತತ್ವ ಏನದ ಅಂತ ಗೊತ್ತು ಮಾಡಿದ್ರು. 5 ಶಬ್ದಗಳಿಂದ ಬ್ರಹ್ಮನನ್ನ ವರ್ಣನೆ ಮಾಡಿದ್ರು ಅಂತಾರು. 5 ಶಬ್ದಗಳಿಂದ ವರ್ಣನೆ ಮಾಡಿದ್ರು. 5 ಶಬ್ದಗಳು ಯಾವ ಒಟ್ಟು ವರ್ಣನೆ ಮಾಡಿದ್ರು ಹೇಳ್ಯಾರ ಅವ್ರು. 5 ಶಬ್ದ ಯಾವ ಬರೋದು? ಆ 5 ಶಬ್ದಗಳು ನಮ್ಗೆ ತಿಳಿಯದಂಗ ಆದ್ವು. ಈಗ ನಿಮ್ಗೆ ಹೇಳ್ಬೇಕಂದ್ರ ಅದು ಸದ್ರೂಪದ, ಅದು ಚಿದ್ರೂಪದ, ಅದು ಆನಂದದ, ಅದು ನಿತ್ಯದ, ಅದು ಪರಿಪೂರ್ಣ ಅದ. ಅಥವಾ ಅದು ಓ ಮ್ಯಾಕ್ ಟಿಗೆ ವಿರುದ್ಧದ ನಾನ್ ಓ ಮ್ಯಾಕ್ ಟಿ ಅದ ಅಂತ ಹೇಳ್ಯಾರ. ಅಪ್ಪ ಅವ್ರು ಹೇಳಿದ ಶಬ್ದ ಉಪಯೋಗ ಮಾಡ್ಬೇಕಂದ್ರ ನಾನ್ ಓ ಮ್ಯಾಕ್ ಟಿ ಅಂದ್ರೆ ಏನದ? ಓ ಅಂದ್ರೆ ಏನು? ಆಬ್ಜೆಕ್ಟ್. ಆಬ್ಜೆಕ್ಟ್ ಅಲ್ಲ. ಮಟೀರಿಯಲ್. ಮಟೀರಿಯಲ್ ಅಲ್ಲ. ಅಂದ್ರೆ ಎ ಅಂದ್ರೆ ಅಟ್ರಿಬ್ಯೂಟ್ಸ್, ಗುಣ ಅಲ್ಲ. ಸಿ ಅಂತಂದ್ರೆ ಏನು? ಚೇಂಜಿಂಗ್. ಸಿ ಅಂದ್ರೆ ಚೇಂಜಿಂಗ್, ಅದು ಚೇಂಜ್, ಅದು ಬದಲಾವಣೆ ಆಗುವುದಲ್ಲ. ಟಿ ಅಂತಂದ್ರೆ ಟೆಂಪರರಿ, ಅದು ಟೆಂಪರರಿ ಅಲ್ಲ ಅಂತ ಗೊತ್ತಾದ. ಅದು 5 ಶಬ್ದಗಳು ಹೇಳಿದ್ರು, ಅವು ಕೂಡ ನಮ್ಗೆ ಗೊತ್ತಾಗಬಾರ್ದು. ಮ್ಯೂಟ್ ಮಾಡ್ರಿ. ಯಾರು ಮ್ಯೂಟ್ ಮಾಡ್ರಿ ನಿಮ್ದು. ಅಂತಾರ ಅಪ್ಪರು. Earlier we didn't understand one Deva. Now we don't understand 5 words. What are they? ಇಲ್ಲಂತಾರ ಅವರು. 5 ಶಬ್ದಗಳು ಯಾವ ನಮಗ್ ಗೊತ್ತಾಗ್ಲಿಲ್ಲ ಅಂದ್ರ ಓಹೋ ಇಲ್ಲಿ ಬೇರೆ ತಗೊಂಡು ಸಾರಿ ಆಗಲೇ ಏನ್ ಹೇಳಿದೆ? ಓ ಮ್ಯಾಕ್ ಟಿ ಬ್ಯಾಡಿ ಸದ್ಯ ಸ್ವಲ್ಪ ರೆಕ್ಟಿಫಿಕೇಶನ್. ಅಪ್ಪವ್ರು ಏನ್ ಹೇಳಾಕತ್ತಾರ ಅಂದ್ರ 5 ಶಬ್ದಗಳು ಏನ್ ಉಪಯೋಗ ಮಾಡಿದಾರ ಅಂದ್ರ ಅದು ಕಿವಿಗೆ ಕಿವಿಯಾಗಿದೆ, ಅದು ಮನಸ್ಸಿಗೆ ಮನಸ್ಸಾಗಿದೆ 2ನೇ ಶಬ್ದ, ಅದು ವಾಕಿಗೆ ವಾಕ್ ಆಗಿದೆ ಅಂದ್ರು. ಮತ್ತೇನಂದ್ರು? ನ ತತ್ರ ವಾಕ್ ಗಚ್ಚತಿ ನ ಮನ ಗಚ್ಚತಿ ಅಂದ್ರು. ಇವು 5 ಶಬ್ದಗಳು ನಮ್ಗೆ ಅರ್ಥ ಆಗ್ಬಾರ್ದು ಅಂತಾರ. ಕಿವಿಗೆ ಕಿವಿ ಅಂದ್ರೆ ಏನು? ಕಣ್ಣಿಗೆ ಕಣ್ಣು ಅಂದ್ರೆ ಏನು? ಮನಸ್ಸಿಗೆ ಮನಸ್ಸು ಅಂದ್ರೆ ಏನು? ನಮ್ಗೆ ಇವೆಲ್ಲ ಶಬ್ದಗಳು ಅರ್ಥ ಆಗಬಲ್ಲ. ಒಂದು ಶಬ್ದ ದೇವ ತಿಳ್ಕೊಳಕ್ ಹೋಗಿ 5 ಶಬ್ದಗಳನ್ನು ಉಪಯೋಗ ಮಾಡಿದ್ರು. ಹಲೋ ಹಲೋ, ಕ್ಲಿಯರ್ ಆಯ್ತು. ಕ್ಲಿಯರ್ ಆಯ್ತು ಸರ್. ಒಂದು ಶಬ್ದ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ 5 ಶಬ್ದ ಹೇಳ್ತು ಶ್ರುತಿ. 5 ಶಬ್ದಗಳು ಅರ್ಥ ಆಗಬಾರ್ದು. ಕಣ್ಣಿಗೆ ಕಣ್ಣು, ಕಿವಿಗೆ ಕಿವಿ, ಮನಸ್ಸಿಗೆ ಮನಸ್ಸು ಅಂದ್ರೆ ಏನಪ್ಪಾ ನಮ್ಗೆ ಗೊತ್ತಾಗಬಾರ್ದು ಅಂತ ಅರ್ಥ. ಸೊ ಯು ಓನ್ಲಿ ಇನ್ಕ್ರೀಸ್ ದ ಅನ್ನೋನ್ ವರ್ಡ್ಸ್ ಬೈ ಟಾಕಿಂಗ್. ಹೀಗೆ ಮಾತಾಡ್ಕೊಂತ ಹೋದ್ರೆ ಶಬ್ದಗಳ ಹೆಚ್ಚಿಗೆ ಹಾಕ ಹೊರತು ಶಬ್ದದಲ್ಲಿ ಅರ್ಥದಲ್ಲಿ ನಮ್ಮ ಮನಸ್ಸು ಹೋಗುದಿಲ್ಲ. ವಿ ಕೆನಾಟ್ ಗೆಟ್ ಇಟ್. ಶಬ್ದ ಅರ್ಥ ಹೋಗಿ ನಮ್ಮ ಅರ್ಥಾಕಾರ ಆಗ್ಲಿಲ್ಲ ಮನಸ್ಸಿಗೆ ಅಂದ್ರೆ ನಮ್ಗೆ ಆ ವಿಷಯ ಏನದ ಅದು ಗೊತ್ತಾಗುದಿಲ್ಲ. Therefore, the teacher says, Tatra Vak na gacchati. Words cannot describe that Brahman. ಶಬ್ದಗಳು ಕೂಡ ಹೋಗೋದಿಲ್ಲ ಅಲ್ಲಿ. ಬ್ರಹ್ಮದಲ್ಲಿ ಶಬ್ದಗಳ ಕೆಲಸ ಇಲ್ಲ, ಕೆಲಸ ಮಾಡೋದಿಲ್ಲ. ಬ್ರಹ್ಮಕ್ಕ ನೀವು ಯಾವ್ದಾದ್ರು ಶಬ್ದದಿಂದ ಬ್ರಹ್ಮ, ಆ ಶಬ್ದದ ಮೂಲಕ ಬ್ರಹ್ಮವನ್ನ ತಿಳಿಸ್ಬೇಕಾದ್ರ ಅದು ಸಾಧ್ಯ ಇಲ್ಲ. ಘಟ ಘಟ ಅಂದ್ರೆ ಗೊತ್ತಾಗ್ತೈತಿ. ಘಟ ಅನ್ನೋದನ್ನ ಏನಾಗ್ದ? ಹೊಟ್ಟಿ ಡುಮ್ಮ, ಕಂಠ ಸಣ್ಣ ಇರುವಂತ ಒಂದು ಗಡಿಗೆಗೆ, ಕಳಸಕ್ಕ ನಾವೇನಂತೀವಿ? ಘಟ ಅಂತೇವಿ. ಅದು ಅರ್ಥ ಆಗ್ತದೆ. ಸತ್ ಅಂದ್ರೆ ಏನರ್ಥ ಆಗ್ತದೆ? ಚಿತ್ ಏನರ್ಥ ಆಗ್ತದೆ? ನ ತತ್ರ ವಾಕ್ ಗಚ್ಚತಿ, ಅಲ್ಲಿ ಶಬ್ದನೂ ಪ್ರವೇಶ ಇಲ್ಲ. Why words cannot describe Brahman? What is reason? You should understand the reason. All the words have acquired are based on our experience of the world. ಜಗತ್ತಿನ ವಿಷಯವನ್ನ ಅನುಭವ ಮಾಡಾಕ ಬರುವಂತ ಶಬ್ದಗಳನ್ನು ಉಪಯೋಗ ಮಾಡಾಕತ್ತೀವಿ. ಆ ಶಬ್ದಗಳಿಂದ ಅಲೌಕಿಕವಾದ ಪರಬ್ರಹ್ಮವನ್ನ ತಿಳಿಲಿಕ್ಕೆ ಆಗುವುದಿಲ್ಲ ಅನ್ನುವಂಥದ್ದು ಇದು ಫಸ್ಟ್ ತಿಳ್ಕೋಬೇಕು ನಾವು. ಆದಾಗ್ಯೂ ಕೂಡ ಗುರುವಿಗೆ ಏನಾಗಿದೆ? ಅದೇ ಶಬ್ದಗಳನ್ನ ಮೂಲಕ ಆ ಪರಮಾತ್ಮ ತತ್ವವನ್ನ ತಿಳಿಸ್ಬೇಕಾಗಿದೆ. ಅದಕ್ಕೆ ಒಂದು ಅನುವಿನಿಂದ ತಿಳಿಸ್ತಾನ. ಏನಂತ ತಿಳಿಸ್ತಾನ?
ಯಾವುದು ಅಲ್ಲ ಅಂತ ಹೇಳ್ತಾನ, ಯಾವುದು ಅಲ್ಲ ಅನ್ನೋದನ್ನ ಬಿಟ್ಕೊಂತ ಹೋಗು, ಕಳೆದು ಉಳಿದಿದ್ದ ನೀನು ಅಂತ ಹೇಳ್ತಾನೆ. ಪರಿಶೇಷ ನ್ಯಾಯದಿಂದ ಹೇಳ್ತಾನೆ. ಯಾವುದು ಅಲ್ಲ ಅಂತ ಹೇಳಕ್ ಬರ್ತದೆ? ಈ ಶರೀರ ಅಲ್ಲ, ಈ ಮನಸ್ಸು ಅಲ್ಲ, ಈ ಬುದ್ಧಿ ಅಲ್ಲ, ಈ ಚಿತ್ತ ಅಲ್ಲ, ಇದು ಅಹಂಕಾರ ಅಲ್ಲ, ಈ ಜ್ಞಾತೃ ಅಲ್ಲ, ಈ ಜಗತ್ತು ಅಲ್ಲ, ಎಲ್ಲವೂ ಇದು ಅನಾತ್ಮ ಅದು ಅಂತ ಹೇಳ್ತಾನ. ಯಾವ್ದು ಅನಾತ್ಮ ಅಂತ ಹೇಳಕ್ ಶಬ್ದದಿಂದ ಹೇಳಕ್ ಬರ್ತದೆ? ಸುರೇಶ್ ಅವ್ರೆ ಅದ್ರೇನು? ಇದೀನಿ ಸರ. ಹಾ, ಶಬ್ದದಿಂದ ಯಾವುದು ಅಲ್ಲ ಅನ್ನೋದು ಹೇಳಕ್ ಬರ್ತದ. ಆ ಅಲ್ಲ ಅನ್ನೋದು ಕಳ್ಕೊಂತ ಹೋಗಿ ಯಾವ್ದು ಕಳಿಲಿಕ್ಕೆ ಬಾರದದ ಅದು ನಿನ್ನ ಸ್ವರೂಪ ಅದ. ಹಿಂಗ ಒಂದು ಅನುವಿನಿಂದ ಹೇಳ್ಬೇಕಾಗ್ಯದ. ಬ್ರಹ್ಮತತ್ವವನ್ನು ತಿಳಿಸ್ಲಿಕ್ಕೆ ಶಬ್ದದಿಂದ ಹೇಳಕ್ ಬರುವುದಿಲ್ಲ. ಅದನ್ನ ನಾವು ಶಬ್ದದಿಂದ ಹೇಳಕ್ ಬರುವುದಿಲ್ಲ ಆದ್ರೂ ಕೂಡ ಶಬ್ದ ಬಿಟ್ಟು ಬೇರೆ ಯಾವುದು ಉಪಕರಣ ಇಲ್ಲ, ಸಾಧನ ಇಲ್ಲ. ಅದೇ ಶಬ್ದವನ್ನ ನಾವು ಹೆಂಗ್ ಉಪಯೋಗ ಮಾಡ್ತೀವಿ ಅಂದ್ರ ಬ್ರಹ್ಮ ಯಾವುದು ಅಲ್ಲ ಅನ್ನೋದನ್ನ ಹೇಳಕ್ ಬರ್ತದೆ. ಆದ್ದರಿಂದ ನೀನು ಏನದಿಯಲ್ಲ, ನೀನು ಯಾವ್ದು ಅಲ್ಲ ಅಂತ ಅನ್ನೋದ್ರಿಂದ ನಿನ್ನಿಂದ ತಕ್ಕೊಂತ ಹೋಗು. ಈ ಮನುಷ್ಯ ಶರೀರ ಅಲ್ಲ, ಈ ಮನಸ್ಸು ಅಲ್ಲ, ಇದು ಬುದ್ಧಿ ಅಲ್ಲ, ಇದು ಚಿತ್ತ ಅಲ್ಲ, ಜ್ಞಾತೃ ಅಲ್ಲ, ಅಹಂಕಾರ ಅಲ್ಲ, ಆಮೇಲೆ ಪಂಚ ಪ್ರಾಣಗಳು ಅಲ್ಲ, ಅನಾತ್ಮದ ಯಾವ ಬ್ರಹ್ಮ ಅಲ್ಲ ಅವನು ಹೇಳ್ತೀವಿ. ಎಲ್ಲವನ್ನ ಕಳೆದ ಹೊರಗೆ ಹೋಗಿ ಇನ್ನೊಂದು ಉಳಿದಿತ್ತು ಲಾಸ್ಟ್ಗೆ, ಅದನ್ನ ಕಳೆಯಕ್ ಬರಂಗಲ್ಲ, ಅದನ್ನ ಅಲ್ಲನ್ನಕ್ ಬರುವುದಿಲ್ಲ. ಅದೇ ಬ್ರಹ್ಮ ಅದು. ಈ ಒಂದು ಅಣುವಿನಿಂದ, ಈ ಶಬ್ದದಿಂದ ಹೇಳಕ್ ಬರುವುದಿಲ್ಲ ಅಂದ್ರೂ ಕೂಡ ಒಂದು ಶಬ್ದವನ್ನೇ ಒಂದು ಅಣುವಿನಿಂದ ತಿಳಿಸ್ಲಿಕ್ಕೆ ಬರ್ತದ ಅಂತ ತಿಳ್ಕೊಂಡು ವೇದ ಪ್ರಮಾಣ ಆ ಕೆಲಸವನ್ನ ಮಾಡ್ತಾ ಇದೆ. All the words we have coined are based on our experience of the world. When we experience a new object for sake of transaction, what we do? We invent new words. All the words are based on what? Our experience, worldly experience. ಯಾರಿಗ ಅರ್ಥ ಆಯ್ತು ಈ ಮಾತಿನ ಅರ್ಥ? ಯಾರಿಗಾಯ್ತು? ಅನುವು ಅನ್ನೋದು ಹೆಂಗಾಯ್ತು? ಒಂದು ಅನುವಿನಿಂದ ತಿಳಿಸಿಕೊಳ್ಳಕತ್ತಾರ ಬ್ರಹ್ಮತತ್ವ ಅನ್ನೋದು. ಯಾರಿಗ ಅರ್ಥ ಆಯ್ತು? ಕೈ ಎತ್ರಿ. ನೀತಿಗಳು ತಿಳಿಸ್ತಾರ. ನೀತಿ ಗಳಿಲಿಕ್ಕೆ ಬಾರದು ನಿನ್ನ ಸ್ವರೂಪದ ಅಂತ ತಿಳಿಸ್ತಾರ. ಯಾರಿಗೆ ಅರ್ಥ ಆತು? ಅಥವಾ ಅರ್ಥ ಯಾರಿಗೆ ಆಗಿಲ್ಲ? ಅರ್ಥ ಯಾರಿಗೆ ಆಗಿಲ್ಲ ಕೈ ಎತ್ರಿ. ಅರ್ಥ ಯಾರಿಗೆ ಆಗಿಲ್ಲ ಕೈ ಎತ್ರಿ. ನಿರ್ವಾಣ ಷಟಕದಲ್ಲಿ ಹೇಳಿರುವಂತ ಎಲ್ಲವನ್ನು ಅದು ನೀನಲ್ಲ, ಅದು ನೀನಲ್ಲ, ಮನ ನೀನಲ್ಲ, ಬುದ್ಧಿ ನೀನಲ್ಲ, ಚಿತ್ತ ನೀನಲ್ಲ, ಇದೆಲ್ಲ ಹೇಳ್ಕೊತ್ ಬಂದಾಕ್ರೆ ಕೊನೆಗೆ ಏನು ಉಳಿತಾರ ಅದುವೇ ನೀನು ಅನ್ನುವಂಗ ಅನುವಿನಿಂದ ತಿಳಿಸಿದ. ಹೌದ್ರಿ. ಇದು ಯಾರಿಗೆ ತಿಳಿಲಿಲ್ಲ. ಈಗ ನಾ ಕೇಳ್ತಾ ಇರೋದು ಮುಂದಿನ ಪ್ರಶ್ನೆ. ಇದು ತಿಳಿತಂದ್ರೆ ಮುಂದೆ ಹೋಗ್ತೇನಿಲ್ಲ, ಇನ್ನೊಮ್ಮೆ ಹೇಳ್ತೇನಂತ. ಯಾರು ಕೈ ಎತ್ತಿಲ್ಲ, ಮುಂದೆ ಹೋಗ್ತೇನೆ. ಇನ್ನೊಮ್ಮೆ ಹೇಳ್ರಪ್ಪ. ಅನುವಿನಿಂದ ಅಂದ್ರೆ ಹೆಂಗ? ಅದನ್ನಷ್ಟೇ ಅನು ಅಂತಂದ್ರ ಅಲ್ಲಿ ಒಂದು ದಾರಿ, ಈ ದಾರಿ ಇಲ್ಲ ನಮಗೆ ಹೇಳಲಿಕ್ಕೆ, ದಾರಿ ಇಲ್ರಿ. ಒಂದು ಸಣ್ಣ ದಾರಿ ಮಾಡ್ಕೊಳ್ಳೋದು, ಒಂದು ಉಪಾಯ ಮಾಡೋದು. ನಿಜವಾಗಿ ಅಲ್ಲಿ ಪರಿಹಾರ ಇಲ್ಲ, ಒಂದು ಉಪಾಯ ಮಾಡೋದು. ಏನಾದ್ರೂ ಒಂದು ಉಪಾಯ ಕಂಡುಹಿಡಿಬೇಕು, ಉಪಾಯದಿಂದ ಹೇಳೋದು. ಅನು ಅಂದ್ರೆ ಯುಕ್ತಿಯಿಂದ ಹೇಳ್ತೇವೆ. ನಿಮ್ಗ ತಿಳಿಸ್ಲಿಕ್ಕೆ ಒಂದು ಯುಕ್ತಿಯಿಂದ ಯಾವುದು ಅಲ್ಲ ಅಂತ ಹೇಳ್ತೀವಿ. ನೋಡ್ರಿ, ಈಗ ಯಾರಿಗೆ ತಿಳಿದಿಲ್ಲ ಇನ್ನೊಮ್ಮೆ ಹೇಳ್ತೀನಿ ಕೇಳಿ, ಸ್ವಲ್ಪ ಚೊಕ್ಕ ಕೇಳ್ರಿ. ಇನ್ನೊಮ್ಮೆ ಹೇಳ್ತೀನಿ ನಿಮ್ಗೆ, ಇನ್ನೊಮ್ಮೆ ಹೇಳ್ತೀನಿ. ವಿಡಿಯೋ ಓಪನ್ ಮಾಡ್ತೀನಿ. ಹಾ ಕೇಳ್ರಿ, ನಮ್ ಕೇಳ್ರಿ. ಎಲ್ಲರಿಗೂ ತಿಳಿದಂಗೆ ಹೇಳ್ತೀನಿ ಈ ಸಲ. ಇನ್ನೊಂದ್ ಸ್ವಲ್ಪ ಹೇಳ್ತೀನಿ. ಏನದ ಈ ಜಗತ್ನಾಗ ಅಧಿಷ್ಠಾನ ಅಂತಂದ್ರೆ ಇದು ಮೂಲ ಹೇಳ್ಕೊಡ್ರಿ. ಇದು ಮೂಲ, ಇದು ಬ್ರಹ್ಮತತ್ವ ಅಂತ ಹಿಡ್ಕೊಡ್ರಿ. ಸದ್ಯ ಇದು ಬ್ರಹ್ಮತತ್ವ. ಇದು ಹೇಳ್ಕೊಡ್ರಿ. ಇದು ಪಾರಮಾರ್ಥಿಕ ಸತ್ತದಾಗ ಇದು ಯಾವಾಗ್ಲೂ ಇರ್ತದ. ಹೇಳಿದ್ರೆ ಇದ್ರ ಮೇಲೆ ಭಿನ್ನ ಸತ್ತದಾಗ ಅಂದ್ರ ಸ್ವಲ್ಪ ಇಷ್ಟ ಶಕ್ತಿ ಇರಂಗಿಲ್ಲ, ಸತ್ಯತ್ವ ಇಷ್ಟ ಇರಂಗಿಲ್ಲ. ಕಡಿಮೆ ಸತ್ತಾದಾಗ ಏನಾಗ್ತಾವು? ಮತ್ತೆ ಇದ್ರ ಮ್ಯಾಗ ಆರೋಪಿತ ಆಗ್ತಾವ. ಏನ್ರಿ? ಇದ್ರ ಮ್ಯಾಗ ಆರೋಪಿತ ತತ್ವ ಅಂತೀವಿ. ಹಗ್ಗದ ಮೇಲೆ ಹಾವು ಆರೋಪಿತ ಆದಲ್ಲಿ, ಹಗ್ಗಿದ್ದಂಗ ಈ ಬ್ರಹ್ಮದ. ಆಮ್ಯಾಗ ಏನದ? ಈ ಜಗತ್ತದ. ಈ ಜಗತ್ತನ್ನು ಇದ್ರ ಮ್ಯಾಗ ಆರೋಪಿತ. ತಿಳಿದ್ರೆ ಈ ಆರೋಪಿತವಾದಂತ ಜಗತ್ತಿನೊಳಗ ನಮ್ಮ ಶರೀರ, ಮತ್ತೆ ಇದ್ರ ಮ್ಯಾಗ ಶರೀರ. ಯಾವ ಶರೀರ? ಕಾರಣ ಶರೀರ. ಕಾರಣ ಶರೀರದ ಮೇಲೆ ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರದ ಮೇಲೆ
ಸ್ಥೂಲ ಶರೀರ. ಸ್ಥೂಲ ಶರೀರದ ಮೇಲೆ ಆ ಸ್ಥೂಲ ಶರೀರದಾಗ 5 ಕೋಶಗಳು ಬಂದು, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಇವೆಲ್ಲವೂ ಆಚ್ಛಾದಿತ ಆಗ್ಯಾವ. ಈಗ ನೀವೀಗ ಸೋಸ್ಬೇಕು, ಯಾವ್ದು ಅಲ್ಲ ಅಂತ ಹೇಳಕ್ ಬರ್ತದ. ಬ್ರಹ್ಮ ಯಾವ್ದನ್ನೋದು ಹೇಳಕ್ ಬರುದಿಲ್ಲ. ಯಾಕಂದ್ರೆ ಅವ ಬ್ರಹ್ಮನೇ ಅದಾನ. ಇವ್ ಯಾರು ಕೇಳಾಗತ್ತಾನ ಅವನ ಬ್ರಹ್ಮ ಅದಾನ. ಬ್ರಹ್ಮನ್ ಬಿಟ್ಟು ಬೇರೆ ಅವ್ನ ಕೇಳಾಗತ್ತಿಲ್ಲ. ಬ್ರಹ್ಮ ಇದ್ದವನೇ ಕೇಳಾಗತ್ತಾನ. ಅದಕ್ಕೆ ಆರೋಪಿತ ತತ್ವ ಇರ್ತಾವ. ಇವನು ಬಂದ ಈ ಸ್ಥೂಲ ಶರೀರ ನಾನಲ್ಲ ತೆಗೆದು ಹೋಗಿ, ಆಮೇಲೆ 2ನೇದ್ದು ಸೂಕ್ಷ್ಮ ಶರೀರ ನಾನಲ್ಲ ತೆಗಿ, ಆಮೇಲೆ ಅದು 3ನೇದ್ದು ಕಾರಣ ಶರೀರ ನಾನಲ್ಲ ತೆಗೆದು ಹೋಗಿ, ಆಮೇಲೆ ಅವಿದ್ಯೆನ ನಾನಲ್ಲ ತೆಗೆದು ಹೋಗಿ, ಅವಿದ್ಯೆನ ತೆಗೆದು ಹೋಗದ್ಮ್ಯಾಗ ಇನ್ ತೆಗೆದು ಹೋಗ್ಯಾಕ ಏನು ಬರಂಗಿಲ್ಲ. ಅದ್ರಾಗ ಪಂಚ ಪ್ರಾಣನು ಹೋದು, ಸೂಕ್ಷ್ಮ ಶರೀರದಾಗ ಪಂಚ ಪ್ರಾಣ ಹೋದು, ಅನ್ನಮಯ ಕೋಶದಾಗ ಶರೀರ ಹೋತು, ಆಮೇಲೆ ಅಂತಃಕರಣಗಳು ಅವು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾತರು ಎಲ್ಲವೂ ಅನಾತ್ಮದಾಗ ಬಂದು ಎಲ್ಲವೂ ಕಳೆದು ಹೋಗಿದೆ. ಇಲ್ಲಿ ಕಳೆದು ಹೋಗ್ಯಾಕ ಏನು ಇಲ್ಲೇ ಇಲ್ಲ. ಆದ್ರೂ ಒಂದು ತತ್ವ ಐತೆ. ಲಾಸ್ಟ್ ಬಂದ್ ಐತ್ ನೋಡು, ಅಧಿಷ್ಠಾನ. ಹಗ್ಗದಂತೆ ಇರುವಂತ ತತ್ವ. ಹಗ್ಗದ ಮ್ಯಾಗ ಆರೋಪಿತವಾದಂತವು ಏನದಾವ? ಹಾವು, ಹೂಮಾಲೆ, ಯಾರಿಗೋ ಏನದ ಛರಿ, ಕೋಲು, ಬಿರುಕು, ನೆಲದಲ್ಲಿ ಬಿರುಕು, ಇವೆಲ್ಲ ಆರೋಪಿತ ತತ್ವಗಳು. ಎಲ್ಲ ತೆಗೆದು ಇವೆಲ್ಲ ಆರೋಪಿತ ತತ್ವ ಇರುವಂತ ಒಂದು ಬ್ರಹ್ಮನ ಮ್ಯಾಗ ಇವೆಲ್ಲವೂ ಆರೋಪಿತದಾವ. ಆರೋಪಿತ ತತ್ವಗಳನ್ನ ಶಬ್ದದಿಂದ ಅಲ್ಲಕ್ ಬರ್ತದ. ನೀತಿ ನೀತಿ ಅಂತ ಅಲ್ಲಿಗೆ ಬರ್ತದ. ಅವೆಲ್ಲವನ್ನ ಕಳೆದ ಮ್ಯಾಗ ಈ ಬ್ರಹ್ಮ ತತ್ವವನ್ನು ಕಡೆಗೆ ಬರೋದಿಲ್ಲ. ಇದು ಯಾವಾಗ್ಲೂ ಇರುವುದಿದು, ಯಾವಾಗ್ಲೂ ಇರುವುದಲ್ಲ. ಇದುವೇ ನಾನು ಅಂದ್ರೆ ಅದುವೇ ನಾನು ಅಥವಾ ಇದುವೇ ನಾನು ಅಂತ ಗುರುತಿಸೋದೇನದಲ್ಲ. ಹಿಂಗ ಗುರುತಿಸ್ಲಿಕ್ಕೆ ಬರ್ತದ. ಇದಕ್ಕೆ ಅನು. ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರ, ಸ್ವಯಂವರಕ್ಕೆ ರಾಮ ಸ್ವಯಂವರಕ್ಕೆ ಹೋಗಿದ್ದ. ಸೀತಾಗ ಹೇಳಿದ್ರು ಯಾರು ರಾಮ ಅಂತ ಹೇಳಿದಾಗ ಅಲ್ಲಿ ನಿಂತಾರಲ್ಲ 3 ಮಂದಿಯಾಗ, ಕಪ್ಪನ ಶರೀರ ಐತಲ್ಲ ಅವ ಅಲ್ಲ, ಅವ ಉದ್ದನವಲ್ಲ ಅಲ್ಲ ಅಂತ ಹೇಳ್ತಾರೆ. ಅವ ಅಲ್ಲ ಅಂದ್ರೆ ಇನ್ನೊಬ್ಬ ಅವ್ರು ಬಿಟ್ಟು 3 ಮಂದಿಯಾಗ 2 ಬಿಟ್ಟು ಇನ್ನೊಬ್ಬ ಅದಲ್ಲ ಅವ ಅಂತ. ಮ್ಯೂಟ್ ಮಾಡಿ ಅಂತಾರೆ. ಯಾರು ಆನ್ ಮಾಡಿದ್ರೆ ಮ್ಯೂಟ್ ಮಾಡಿ. ಹೋರೆ ಪರಪ್ಪ ಅವ್ರದ್ದು ಚಾಲು ಹೋದ್ರಿ, ನೀವು ಮ್ಯೂಟ್ ಬಂದ್ ಮಾಡ್ರಿ. ಮಾಡಿದ ಸರ್, ಮಾಡಿದ್ರು. ಆ ಲಕ್ಷ್ಮಿ ಸೀತಾ ಮಾತೆ ಹೋಗಿ ಆ ಇಬ್ಬರು ಅಲ್ಲದ 3ನೇ ವ್ಯಕ್ತಿಗೆ ಆಕೆ ಹೂಮಾಲೆ ಹಾಕ್ತಾರೆ. ಹಂಗ ಈ ಶಬ್ದದಿಂದ ಬ್ರಹ್ಮ ತತ್ವ ಯಾವುದು ಅಲ್ಲ ಅನ್ನೋದು ಹೇಳಕ್ ಬರ್ತದ. ಸಾಧಕನಾದವ ಗುರು ಹೇಳಿದ ಮಾತಿನಿಂದ ಅಥವಾ ವೇದ ಹೇಳಿದ ಮಾತಿನಿಂದ ಯಾವ್ದು ಅಲ್ಲ ಅಂತ ತಿಳ್ಕೊಂಡು ತಾ ಹೋಮ್ವರ್ಕ್ ಮಾಡ್ಬೇಕು. ಆ ಹೋಮ್ವರ್ಕ್ ಮಾಡಿದಾಗ ಯಾವ್ದು ಅಲ್ಲ ಅಂತ ಕಳೆದ ಮ್ಯಾಗ ಆ ಕಳೆದು ಉಳಿದ ಪರಿಶೇಷ ನ್ಯಾಯದಿಂದ ಏನಂದ್ರೆ ಅದೇ ಬರುತ್ತೆ. ಸರಿಯಾಗಿ ಕೇಳುವಂತ ನಮಗೆ ಕೇಳಿಸತ್ರಿ. ನೀವು ಮತ್ತೆ ಇನ್ನೊಂದು ರೀಜನ್ ಇರ್ರಿ. ಗೌಡ್ರ ನೀವು ಕಟ್ ಮಾಡಿ ಜಾಯ್ನ್ ಆಗ್ಬೇಕಂತ ನೋಡ್ರಿ. ಉಳಿದವ್ರಿಗೆಲ್ಲ ಕ್ಲಿಯರ್ ಅದ. ನೀವ ಕಟ್ ಮಾಡಿ ಜಾಯ್ನ್ ಆಗ. ಈಗ ನಾ ಏನ್ ಹೇಳಿದೆ ನೀವ ಹೇಳ್ರಿ. ನಮ್ ಗೌಡ್ರಿಗೆ ಗೊತ್ತೈತಿದ್ರೆ ಆದ್ರೂ ಕೇಳಾಕ ಇಚ್ಛಾ ಪಟ್ಟಾರ, ಇರ್ಲಿ. ಈಗ ಅವ್ರ ಬೇರೆ ಹೇಳಿಸ್ತೇನೆ ಇನ್ನೊಮ್ಮೆ. ಅನು ಅಂದ್ರೆ ಏನ್ರಿ, ಈಗ ನಾ ಏನ್ ಹೇಳಿದೆ ಅದನ್ನ ಗೌಡ್ರು ಇನ್ನೊಮ್ಮೆ ರಿಪೀಟ್ ಮಾಡೋ ಮನಸ್ಸಿದ್ರೆ ಮಾಡ್ಲಿ ಅಂತ ಅವರಲ್ಲಿ ನಾನು ವಿನಂತಿಸ್ಕೊಳ್ತೆ. ಅವ್ರಿಗೆ ಗೊತ್ತದ ಈ ವಿಷಯ. ನಾನು ಏನು ಹೇಳಿಕೆ ಪ್ರಯತ್ನ ಮಾಡಿದೆ ಅದನ್ನ ಇನ್ನೊಮ್ಮೆ ಭೀಷ್ಮ ಗೌಡ್ರು ತಿಳಿಸ್ಕೊಡ್ಲಿ ಅಂತ ಅವರಲ್ಲಿ ವಿನಂತಿಸ್ಕೊಳ್ತೆ. ಅವ್ರಿಗೆ ಮನಸ್ಸಿದ್ರೆ ಬ್ಯಾಟ್ರಿ ಇಲ್ದಿದ್ದು ನೆಟ್ವರ್ಕ್ ಸರಿ ಇರಂಗ್ ಕಾಣಿಸಲ್ಲ ಸರ್. ಅವ್ರಿಗೆ ಕಟ್ ಬಾ ಅಂತ ಹೇಳಿ ಬರ್ರಿ. ನೋಡ್ರಿ ಲೆಫ್ಟ್ ಯಾರು ಲೆಫ್ಟ್ ಆಗ್ಯಾರ ಹೊಳೆ ಬರ್ತಾರ ತೋರಿ. ಹಾ ಹೊಳೆ ಬರ್ತಾರೆ. ಅನು ಅಂದ್ರೆ ಒಂದು ಸನ್ನೆ ಅಂತ ಹೇಳ್ಬೋದ್ರಿ ಅಜ್ಜರೆ. ಆಮೇಲೆ ಒಂದು ಕಲ್ಲು, ಭಾರವಾದ ಕಲ್ಲನ್ನು ಎತ್ತಬೇಕಾರೆ ಅದನ್ನ ಸುಲಭವಾಗಿ ಎತ್ತಬೇಕು ಅಂದ್ರೆ ಒಂದು ಹಾರೆ ಕೊಟ್ಟು ಒಂದು ಕೆಳಗೆ ಒಂದು ತುಂಡು ಕೊಟ್ಟು ಹಿಂಗೆ ಸುಲಭವಾಗಿ ಎತ್ತಲಿಕ್ಕೆ ಅನುಕೂಲ ಆಗ್ತದ್ರಿ. ಅದು ಅದಕ್ಕೆ ಅನುವು ಅಂತ ಸನ್ನೆ ಅನುವು ಸನ್ನೆ ಬರೋಬರ್. ಅದು ನೀವು ದಿವ್ಯಾನಂದ್ರ ನೀವು ಹೇಳಿದ್ದೇನದ ಸೈನ್ಸ್ ಸ್ಟೂಡೆಂಟ್ ಅರ್ಥ ಆಗ್ತದ. ಹ್ಞೂನ್ರಿ ಅಜ್ಜರ. ಹ್ಞೂ
ಲಿವರ್ ಅಂತ ಇಂಗ್ಲಿಷ್ನಾಗ ಲಿವರ್ ಅಂತ ಲಿವರ್ ಸಿಸ್ಟಮ್ ಅಂತ ಬರ್ತದ. ಅದ್ರಾಗ ಅಭ್ಯಾಸ ಮಾಡಿದವರಿಗೆ PUC ಮಟ್ಟ ಅಭ್ಯಾಸ ಮಾಡಿದ್ರೆ ಗೊತ್ತಾಗ್ತದ. ಅದು ಇಲ್ಲದ ಇದ್ದವ್ರಿಗೆ ನಾವು ಅನುವು ಅಂದ್ರೆ ಹೆಂಗ್ ಹೇಳ್ಬೇಕು ಅಂದ್ರೆ ಒಂದು ಉಪಾಯ ಮಾಡಿ ಹೇಳೋದು. ನಿಜವಾಗಿ ಹೇಳಕ್ ಬರೋದಿಲ್ಲ, ಒಂದು ಇಲ್ಲದ ದಾರಿಯೊಳಗ ಒಂದು ದಾರಿ ಕಂಡ್ಕೊಳ್ಳೋದು ಅಂತ ಅರ್ಥ. ಈಗ ನಾ ಹೇಳಿದ್ದಲ್ಲ ಹಿಂಗೆ ಸೇಮ್ ಆ ಒಳಗ ಐತಿ ಆತ್ಮತತ್ವ, ಅದ್ರ ಮ್ಯಾಗ ಆರೋಪಿತ ತತ್ವಗಳು ಅದಾವ. ಅವು ಅಲ್ಲ ಅಂತ ಹೇಳಕ್ ಬರ್ತದ. ಅವು ಅಲ್ಲ ಅನ್ನೋದು ಎಲ್ಲ ಕಳೆದ ಹೋಗದ ಮ್ಯಾಗ ಉಳಿದಿದ್ದು ಅದೇ ನೀನು ಆತ್ಮ ಅಂತ ಹೇಳಲಿಕ್ಕೆ ಬರ್ತದ. ಹಲೋ ಅಪ್ಪರ, ಹೇಳ್ರಿ ಹೇಳ್ರಿ. ಈಗ ಕಣ್ಣಿಗೆ ಕಾಣದ್ದು ತೆಗಿಬೋದ್ರಿ. ಈಗ ಸ್ಥೂಲ ಶರೀರ ಐತಿ, ಇದು ಕಣ್ಣಿಗೆ ಕಾಣ್ತೈತಿ, ಇದು ನಾನಲ್ಲ ಅಂತ ಅನ್ಬೋದ್ರಿ. ಸೂಕ್ಷ್ಮ ಶರೀರ ಕಾರಣ ಶರೀರ ನಮಗೆ ಕಾಣೋದಲ್ರಿ. ಅದನ್ನು ಹೆಂಗೆ ನಾವು ಅಲ್ಲ ಅಂತ ಹೆಂಗೆ ಭಾವಿಸ್ಬೇಕ್ರಿ ನಾವು? ಅದು ಅಲ್ಲ ಅಂತ ಹೆಂಗ್ ಭಾವಿಸ್ಬೇಕು? ಕಣ್ಣಿಗೆ ಕಾಣುದ ಅಲ್ಲ ಅಂತ ಹೇಳಿವೇನ್ರಿ ನಾವು? ಅನಾತ್ಮ ಯಾವ್ದು ಅಂತ ಹೇಳಿವಿ? ಸ್ಥೂಲ ಶರೀರ ಅನಾತ್ಮ ಹೇಳಿದಾಗ ಒಂದ್ ಕಳೆದ್ರಿ. ಇನ್ನು ಉಳಿದಿದ್ದು ನಾವು ಸೂಕ್ಷ್ಮ ಶರೀರ ಅಂದ್ರೆ ಏನ್ ಅನ್ನೋದು ನೀವು ತತ್ವಬೋಧ ಅಭ್ಯಾಸ ಮಾಡಿಲ್ಲ ಅಂತದ. ಸೂಕ್ಷ್ಮ ಶರೀರ ಅಂದ್ರ 5 ಪ್ರಾಣಗಳು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ ಕೂಡಿ 17 ತತ್ವಕ್ಕೆ ಸೂಕ್ಷ್ಮ ಶರೀರ ಅಂತಾರಂತ ಬೇಸಿಕ್ ಐತದ. ಅಭ್ಯಾಸ ಮಾಡ್ಬೇಕು. ಹೌದ್ರಿ. ಸೂಕ್ಷ್ಮ ಶರೀರ ಕೂಡ ಅಲ್ಲ ಅಂತೇಳಿ ನಾವು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಒಂದೊಂದು ಕೋಶ ಕಳ್ಕೊಂತ ಹೋಗ್ಬೇಕು. ಆ ಕೋಶಗಳನ್ನ ಅಭ್ಯಾಸ ಮಾಡ್ಬೇಕು. ತತ್ವಬೋಧ ಅದಕ್ಕೆ ಪ್ರೀಮಿಯರ್, ಅದಕ್ಕೆ ಮೊದಲ ಪ್ರಾರಂಭಿಕವಾದಂತ ಗ್ರಂಥ ಅದು ತತ್ವಬೋಧ ಅಂತ ಒಂದು ಗ್ರಂಥ ಅದ. ಅದು ಕನ್ನಡದಾಗನು ಅದ, ಚಿನ್ಮಯ ಮಿಷನ್ದಾಗ ಅದ. ಅದನ್ನ ಅಭ್ಯಾಸ ಮಾಡ್ಬೇಕು. ಅದು ಗೊತ್ತಿಲ್ಲದವರಿಗೆ ಇದು ಕಠಿಣ ಆಗ್ತದ. ಬರೋಬರಿ ಮಂಜು ಅವರು ಹೇಳಿದ್ದು ಇದು ಕೂಡ ಒಂದು ಸಮಸ್ಯೆನೇ. ಬರೋಬರಿ. ಅವರು ಇನ್ನೊಬ್ರು ನಮ್ ಗುರುಸಿದ್ದಪ್ಪ ಅವ್ರು ಹೇಳಿದ್ರು. ಈಗ ಗುರುಸಿದ್ದಪ್ಪ ಅವ್ರಿಗೆ ತಿಳಿತಾ ಏನೋ ಕೇಳೋಣಂದ್ರಿ. ಮತ್ತೊಬ್ಬರ ಸಹೋದರಿ ಯಾರೋ ಕೇಳಿದ್ರು. ಈಗ ನಾ 2ನೇ ಸಲ ಹೇಳಿದಾಗ ಅವ್ರಿಗೆ ತಿಳಿತಾ ಏನೋ ಕೇಳೋಣಂದ್ರಿ. ಗುರುಸಿದ್ದಪ್ಪ ಅವ್ರ ತಿಳಿತೇನ್ರಿ? ಕ್ಲಿಯರ್ ಆಗಿಲ್ಲ. ಬರೋಬರಿ. ಆ ಇನ್ನೊಬ್ರು ಯಾರೋ ಸಹೋದರಿ ಕೇಳಿದ್ರು. ಅವ್ರ ಹೆಸರೇನು ಗೊತ್ತಾಗ್ಲಿಲ್ಲ ಅವ್ರಿಗೆ. ತಿಳಿತರಿ ಅನ್ನೋದು ನೋಡೋದು. ಅನುವಿನಿಂದ ನೋಡೋದು ತಿಳಿತಾವ್. ನಿಮ್ಮ ಹೆಸರೇನ್ರಿ? ಮಹಾಂತಪ್ಪ ಬರತೈತಿಲ್ಲಿ ನಿಮ್ಮ ಹೆಸರು? ಗಿರಿಜಾ ಪಾರ್ಗೊಂಡ. ಪಾರ್ಗೊಂಡಕ್ಕ ಅವರು ಅವ್ರಿಗೆ ತಿಳಿಯಿತು ಅಂತಾರ. ಈ ಗುರುಸಿದ್ದಪ್ಪ ಅವ್ರಿಗೆ ಮತ್ತು ಮಂಜುನಾಥ್ ಅವ್ರಿಗೆ ಬೇಸಿಕ್ ಟೆಕ್ಸ್ಟ್ ಅಭ್ಯಾಸ ಆಗ್ಬೇಕು. ವಸ್ತು ರೂಪದಲ್ಲಿ ಕಾಣುವಂಥದ್ದು ಇದೆಲ್ಲ ಅಂತ ಎಲ್ಲವನ್ನು ನೇತಿಗಳದಿ ಕೊನೆಗೆ ನಮ್ಮ ಅನುಭವಕ್ಕೆ ಏನಿದೆ ಅಂತ ಅನ್ಸುತ್ತೆ ಅದೇ ಸತ್ಯ ಅಂತ ಅನ್ಕೋಬೇಕು ಅನ್ನುವಂಥದ್ದು ಗುರುಗಳ ಇದೆ. ಇದು ಅದೇ ಸತ್ಯ ಅಲ್ಲ, ಅದೇ ನಾವು ಅಂತ ಅವ್ರು ಚಂದ್ರಮ್ಮ ಅವ್ರು ಹೇಳುದು ಕಣ್ಣಿಗೆ ಅಂದ್ರೆ ಅಲ್ಲಿ ಫೇಲ್ ಆಗ್ತದೆ. ಸೂಕ್ಷ್ಮ ಶರೀರ ಕಣ್ಣಿಗೆ ಕಾಣುದಿಲ್ಲ. ಅದನ್ನ ಹೆಂಗ್ ಅಲಗಳಿತೀರಿ ನೀವು? ಆ ಸೂಕ್ಷ್ಮ ಶರೀರನು 17 ತತ್ವದ ಏನದ ಶರೀರ, ಅದು ಸೂಕ್ಷ್ಮ ಶರೀರ, ಅದು ಅನಾತ್ಮ ಅದ, ಅದು ಜಡ ಅದ. ಅದು ಅನುಮಾನಕ್ಕೆ ವಿಷಯ ಅದ. ಅನುಮಾನದಿಂದ ನಮ್ಗ ಅನುಭವಕ್ಕೆ ಬರ್ತದ, ನೋಡಕ್ ಬರೋದು. ಅಂದ್ರೆ ವಸ್ತು ರೀತಿಲಿ ಅದು ಏನು ನಮ್ಗೆ ಗೋಚರ ಆಗಲ್ಲ. ಶಬ್ದದಲ್ಲೂ ಗೋಚರ ಆಗಲ್ಲ, ವಸ್ತುದಲ್ಲೂ ಗೋಚರ ಆಗಲ್ಲ, ಸ್ಪರ್ಶಕ್ಕೂ ಗೋಚರ ಆಗಲ್ಲ ಅಂತ ಒಂದು ಅದು ಇದೆಯಲ್ಲ, ಅದೇ ನಾನು ಅನ್ನುವಂತ ಅನುಭವ ನಾವು ಮಾಡ್ಕೊಳ್ಳೋದು ಅಂತ. ಅಲ್ಲ, ಇವಾಗ ನೀವು ಇನ್ನೂ 8ನೇ ಕರೆಕ್ಟ್ ನಿಮ್ಮ ಮಾತು ಅನುಭವ. ಇನ್ನೂ ಒಂದು 8ನೇದಲ್ಲಿ ದೋಷ ಅದ. ಅದಕ್ಕೆ ನೀವು ಕೂಡ ತತ್ವಬೋಧ ಗ್ರಂಥವನ್ನ ಅಭ್ಯಾಸ ಮಾಡ್ಬೇಕು. ನೋಡ್ರಿ, ಈಗ ಇಫ್ ಮೆಜಾರಿಟಿ ಇಸ್ ದೇರ್, ಇವನ್ ನಾವು ತತ್ವಬೋಧವನ್ನ ಮುಗಿಸೇ ಇಲ್ಲಿ ಬಂದ್ರು ಅಡ್ಡಿ ಇಲ್ಲ. ಯಾಕಂದ್ರೆ ಅದು ತಿಳಿದಿಲ್ಲ. ಇದು ತಲೆ ಮ್ಯಾಗ ಹಾಸಿ ಹೋಗ್ತದ. ನೋಡ್ರಿ, ನಾ ಯಾಕೆ ಕೇಳಿದೆ ಅಂದ್ರ ಐ ಹ್ಯಾಡ್ ಎ ಡೌಟ್. ಇದು ಬಹಳ ಮಂದಿಗೆ ತಿಳಿದಿಲ್ಲ ಅಂತ ಡೌಟ್ ಇತ್ತು. ಯಾಕಂದ್ರೆ ಮೂಲಭೂತ ಗ್ರಂಥಗಳು ಏನದಾವು, ತತ್ವಬೋಧ ಅನ್ನುವಂಥದ್ದು ಮೂಲಭೂತ ಗ್ರಂಥ. ಅದನ್ನ ಅಭ್ಯಾಸ ಮಾಡಿ ನಾವು ಭಗವದ್ಗೀತೆ ಉಪನಿಷತ್ತು ಬಂದ್ರೆ ತಿಳಿತದ. ಈಗ ಚಂದ್ರಮ್ಮ ಅವ್ರಿಗೆ 50% ತಿಳಿದ. ಅವ್ರು ತಿಳಿದ ಕ್ವಶನ್ ಅವ್ರು ಹಾಕ್ತಾರೆ, ಮಂಜು ಅವ್ರು ಹಾಕ್ತಾರೆ. ಅಲ್ಲೇ ಅವ್ರು ಬಿದ್ದು ಹೋಗ್ತಾರ. ಅವ್ರು ಕಣ್ಣಿಗೆ ಕಾಣದ್ ಅಂದ್ಬಿಟ್ರೆ ಕಣ್ಣಿಗೆ ಕಾಣೋದು ಸ್ಥೂಲ ಶರೀರದ ಕಾಣಂಗಿಲ್ಲ. ಅವಾಗ ಸೂಕ್ಷ್ಮ ಶರೀರಕ್ಕೆ ಆತ್ಮ ಅನ್ಬೇಕಾಗ್ತದ. ಅಲ್ಲೇ ನಿಂತ್ ಬಿಡ್ತಾರ ಅವರು. ಇನ್ನೂ ಸೋಸ್ಬೇಕು. ಇನ್ನೂ 2-3 ಫಿಲ್ಟರ್ ಅದಾವು. ಒಂದೇ ಫಿಲ್ಟರ್ ಹಾಕಿದ್ರಿ ನೀವು, ಕಣ್ಣಿಗೆ ಕಾಣಲು ಒಂದೇ ಫಿಲ್ಟರ್ ಹಾಕಿರಿ. ಇನ್ನೂ 3 ಫಿಲ್ಟರ್ ಅದಾವ. ಆ ಫಿಲ್ಟರ್ ಎಲ್ಲಿಂದ ತೊಗೊಂಡ್ಬರ್ತೀರಿ ನೀವು? ತತ್ವಬೋಧದಾಗದಾವ ಫಿಲ್ಟರ್. ಅಲ್ಲೇ ಸೋಸ್ಬೇಕು. ಎಲ್ಲ ಫಿಲ್ಟರ್ ಹಾಕಿದ್ಮ್ಯಾಗ ಇನ್ನು ಯಾವ ಫಿಲ್ಟರ್ ಹಾಕಿದ್ರು ಸೋಸಾಕ್ ಬರೋದಿಲ್ಲ. ಏನ್ ಉಳಿತೈತಲ್ಲ ಅದು ಆತ್ಮ ಅಂತ ಹೇಳ್ತೀವಿ ನಾವು. ಅದಕ್ಕೆ ನಾವು ತತ್ವಬೋಧವನ್ನ ಅಭ್ಯಾಸ ಮಾಡಬೇಕಾಗ್ತದೆ. ಈ ವಿಷಯವನ್ನ ಇನ್ನೊಮ್ಮೆ ನಮ್ಮ ಭೀಷ್ಮಗೌಡರು ತಿಳಿಸ್ತಾರೇನು ಅಂತ ಕೇಳ್ತೀನಿ ನಾನು. ನಾವೇನು ಹೇಳಿದೆ ಅನು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟು ಹೇಳಿದೆ. ಆ ಉದಾಹರಣೆಯನ್ನ ತಮ್ಮ ಅನುಭವಕ್ಕೆ ಹಚ್ಚಿ ಏನಾರ ಹೇಳ್ತಾರೇನು ಕೇಳೋಣ. ಸ್ವಲ್ಪ ವೇಟ್ ಮಾಡ್ರಿ. ಬಂದ್ರೇನ ಅವ್ರು ಸರ್? ಭೀಷ್ಮಗೌಡರು ಬಂದ್ರೇನ್ರಿ?
ಒಂದೇ ಬಂದಿರಿ? ಹಾ ಬಂದಾರ. ಭೀಷ್ಮಗೌಡ್ರ ಅಣು ಅನ್ನೋದು ಸರಿಯಾಗಿ ಬರವಲ್ದು ಕಟ್ ಅಂತಂದ್ರೆ ನಿಮ್ ನೆಟ್ವರ್ಕ್ ಸರಿ ಇಲ್ಲ ಅಷ್ಟೇ. ಅಲ್ಲೇ ಸ್ವಲ್ಪ ಬೇರೆ ಈಗ ನಾಮದಾರ್ ಗುರುಗಳು ಹೇಳಿದ್ದನ್ನ ತಮ್ಮ ಭಾಷೆಯಲ್ಲಿ ಸ್ವಲ್ಪ ದೇಶಿ ಭಾಷೆ ಒಳಗೆ ತಿಳಿಸಿ ಹೇಳ್ರಪ್ಪ. ಅಣುವಿನಿಂದ ಹೇಳೋರು ತನುವಿಧಾನಲ್ಲ ಇಂದ್ರಿಯ ವಿವಾಹನಲ್ಲ ಸ್ವರ್ಗ ವಿವಾಹನಲ್ಲ ನೆರೆದ ಚಿತ್ತ ಬುದ್ಧಿಮಾನವಾನಲ್ಲ ಇಳಿವಾಯಿ ಶಿಖವಾಯಿ ನಗೊಂಬೆ ನಿಪುಣನಲ್ಲ ನನಗೆ ವೇದ್ಯವಾಗಿ ಅಂತಂದ್ರೆ ಯಾವ ದೃಶ್ಯವಾಗಿ ಕಾಣತಕ್ಕಂಥವು ಎಲ್ಲವೂ ನಿತ್ಯ ದೃಕ್ ರೂಪನಾಗಿರುವಂಥವನೇ ನಾನು ಸತ್ಯ. ದೃಶ್ಯ ಅಂತಂದ್ರೆ ಯಾವ ಇವೆಲ್ಲವೂ ಒಂದೊಂದು ರೀತಿಯಿಂದ ಅರಿಯಿಸಿ ಹೇಳ್ತಾವ. ದೇಹ ಯಾವ ಒಂದು ವಿಕಾರಗಳಿಂದ ಕೂಡೈತಿ, ಜನನ ಮರಗಳಿಂದ ಕೂಡೈತಿ. ಇಂದ್ರಿಯಾದಿಗಳು ಅರಿವು ಮರುವುಗಳಿಂದ ಕೂಡ್ಯಾವ. ಅಂಜತ್ವ ಮಾಂಜತ್ವ ಕುಟುಂಬಗಳಿಂದ ಕೂಡ್ಯಾವ. ಮತ್ತೆ ಅಂತಃಕರಣಾದಿಗಳು ಮತ್ತೆ ಅವು ಸಹ ಅರಿವು ಮರುಗಳಿಂದ ಕೂಡವು. ಯಾವುದು ಬುದ್ಧಿ ಅರಿವು ಮರುಗಳಿಂದ ಕೂಡೈತಿ. ಮನಸ್ಸು ಸಂಕಲ್ಪ ವಿಕಲ್ಪದಿಂದ ಕೂಡೈತಿ. ಚಿತ್ತು ಸ್ಮರಣ ವಿಸ್ಮರಣದಿಂದ ಕೂಡೈತಿ. ಅಹಂಕಾರ ಅಭಿಮಾನದಿಂದ ಕರ್ತೃತ್ವ ಭೋಕ್ತೃತ್ವದಿಂದ ಕೂಡೈತಿ. ನಾವು ಅರಿತೀವಿ. ಈ ರೀತಿ ಅರಿತು ಅವೆಲ್ಲವೂ ಇಲ್ಲದೆ ಇರುವಂತಹದ್ದು ಒಂದು ಅವಸ್ಥೆ ಐತಿ. ಯಾವುದು ಸುಷುಪ್ತಾವಸ್ಥೆ. ಇವು ಯಾವ ಇರುವುದಿಲ್ಲ ಅಲ್ಲಿ. ಆ ಸುಷುಪ್ತಾವಸ್ಥೆಯಲ್ಲಿ ನಾವು ಇದ್ದೇವೆ ಅನ್ನುವಂಥದ್ದು ಎಲ್ಲರಿಗೂ ಬರ್ತದೆ. ಇಲ್ಲ ಅಂತಂದ್ರೆ ಹೊರದೇಶ ಯಾರು ಹೇಳ್ತಿದ್ದಿಲ್ಲ. ನಾವಿರುವುದರಿಂದ ಹೇಳ್ತೀವಿ. ಆದ್ರಿಂದ ಸುಷುಪ್ತಾವಸ್ಥೆಯಲ್ಲಿ ಯಾವ ಇಂದ್ರಿಯ ಕರಣಾದಿಗಳಿಲ್ಲದೆ ನಾನೊಬ್ಬನೇ ಹೇಗಿದ್ದೀನೋ ಹಾಗೆ ನಾನು ಯಾವಾಗಲೂ ಇರುವಂಥವನು. ಇವು ಮಾತ್ರ ಆಗಂತಕ ಹೋಗ್ತಕ್ಕಂಥವುಗಳು ಅದಾವಂತ. ಈ ರೀತಿ ನಮ್ಮ ಅನುಭವ ಈ ರೀತಿ. ಮತ್ತೆ ನಾಮದಾರ್ ಸಾಹೇಬ್ರು ಏನ್ ಹೇಳ್ತಾರೆ ನೋಡು. ಬರೋಬರಿ ಗೌಡ್ರು ಹೇಳಿದ್ದು ಕರೆಕ್ಟ್ ಅದ. ಆದ್ರೆ ಬಹಳ ಸ್ಪೀಡ್ ಆಗ್ಬಿಡುತ್ತೆ. ಸ್ಪೀಡ್ ಆಯ್ತು ಸರ. ಮತ್ತೆ ಕ್ಲಿಯರ್ ಆಗಿ ಕೇಳಿಸಿಲ್ರಿ. ಕೇಳಿಸ್ಲಿಲ್ಲ. ಈಗ ಕ್ಲಿಯರ್ ಆಗಿ ಅವ್ರು ಹೇಳಿದ್ದನ್ನ ಕ್ಲಿಯರ್ ಆಗಿ ನಾ ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಈಗ ನಮ್ ಗೌಡ್ರು ಏನ್ ಚಾಣಾಕ್ಷತನ ಮಾಡಿದ್ರು ಅಂದ್ರ ತತ್ವಬೋಧ ಓದೋದು ಬ್ಯಾಡ್ರಿ. ಈಗ ಏನದ ನಾನು ಅವ್ರು ಹೇಳಿದಂಗ ಅವ್ರು ಏನ್ ಹೇಳಿದ್ರು ತತ್ವಬೋಧ ಓದೋದು ಬೇಡ, ಇಲ್ಲೇ ಹೇಳ್ತೀನಿ ಕೇಳ್ರಿ ಅಂತ ಹೇಳಿದಂಗ ಅವ್ರ ಗೌಡ್ರಿಗೆ ಅವ್ರು ಏನ್ ಹೇಳಿದ್ರು ಅಂದ್ರ ನೋಡ್ರಿ, ದೃಶ್ಯ ಯಾವ್ದದ ಅದನ್ನ ಬಿಟ್ಟು ಹೋಗ್ರಿ, ದೃಕ್ ನಿಮ್ಮ ಸ್ವರೂಪದ ಅಂತ ಗುರುತಿಸ್ರಿ. ಇನ್ನ ದೃಶ್ಯ ಯಾವ್ದದ ಅನ್ನೋದನ್ನ ಹೆಂಗ್ ಗೊತ್ತಿಡಿಬೇಕು ಅನ್ನೋದಕ್ಕ ಅವ್ರು ಒಂದು ಶ್ಲೋಕ ಹೇಳಿದ್ರು. ಆ ಶ್ಲೋಕ ಎಲ್ಲಿದ್ರಿ ಅದು ಗೌಡ್ರ? ನಿಜಗುಣ ಶಿವಗಳು ಎಲ್ಲಿ ಬಂದದ? ಯಾವ ಶ್ಲೋಕ ಎಲ್ಲಿದ್ದು? ಜ್ಞಾನ ಪ್ರತಿಪಾದನ ಸ್ಥಳದೊಳಗ. ಜ್ಞಾನ ಪ್ರತಿಪಾದನ ಆನಂದ ವಿಚಾರಿಸಿ ತಿಳಿ ಸಂಸಾರ ಸಾಗರ. ಆರು ಆನಂದ ವಿಚಾರಿಸಿ ತಿಳಿ. ಆರು ನಾನೆಂದು ವಿಚಾರಿಸಿ ತಿಳಿ. ಜ್ಞಾನ ಪ್ರತಿಪಾದನದೊಳಗ ಬರ್ತದ 12 ಬರ್ತದೆ. ಜ್ಞಾನ ಪ್ರತಿಪಾದನ ಸ್ಥಳ ಯಾರ ಅಭ್ಯಾಸ ಮಾಡಿಲ್ಲ ಈ ಗ್ರೂಪ್ನಾಗ? ಈಗ ಈಗ ಏನ್ ಹೇಳಿದ್ ನಾನು ತತ್ವಬೋಧ ಮಾಡ್ರಿ ಅಂತ ಹೇಳಿದೆ ಶಂಕರಾಚಾರ್ಯರ ಗ್ರಂಥವನ್ನು. ಅದನ್ನ ಬಿಟ್ರೆ ಅವರು ನಿಜಗುಂಡ್ರದ್ದು ಹೇಳಿದ್ರೆ. ಈಗ ನಿಜಗುಂಡ್ರ ಗ್ರಂಥ ಕೈಬಲ ಪದ್ಧತಿಯೊಳಗ 5ನೇ ಸ್ಥಳದಲ್ಲಿ ಜ್ಞಾನ ಪ್ರತಿಪಾದನ ಸ್ಥಳದಲ್ಲಿ ಅವ್ರು ಹೇಳಿದಂತ ಪದ್ಯ ಯಾರು ಅಭ್ಯಾಸ ಮಾಡಿರಿ? ಮಾಡಿಲ್ಲ. ಯಾರು ಕೈ ಎತ್ತು? ನಾವು ಮಾಡಿಲ್ರಿ. ನಾವು ಮಾಡಿಲ್ಲ. ಮೈ ಗಾಡ್ ಇರ್ಲಿ. ಈಗ ಹಂಗಾರೆ ಪದ್ಯ ಸ್ವಲ್ಪ ಅಂದ್ರಪ್ಪ ಅವ್ರ ಪದ್ಯ. ಅದ್ರ ಪದ್ಯನ ಅದನ್ನ ಹೇಳಿನೇ ಈಗ ಮುಂದೆ ಹೋಗ್ತೇನೆ ನಾ. ಆ ಪದ್ಯವನ್ನ ಏನದ ಜ್ಞಾನ ಪ್ರತಿಪಾದನಾ ಸ್ಥಳದೊಳಗ ಆ ಪದ್ಯ ಏನೈತಿ ಅದನ್ನ ಸವಿವರವಾಗಿ ನಿಮಗೆ ಹೇಳಿನ ನಾನು ಮುಂದೆ ಹೋಗ್ತೇನೆ. ಯಾಕಂದ್ರ ಅದನ್ನ ಬಿಟ್ಟು ನಾ ಹೋದ್ನಂದ್ರ ತತ್ವಬೋಧನ ಹೇಳ್ಬೇಕು ಒಂದು, ಇಲ್ಲಾಂದ್ರೆ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಇರುವಂತಹ ಪದ್ಯವರ ಹೇಳ್ಬೇಕು ಒಂದು. ಈಗ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಇದ್ದಂತಹ ಪದ್ಯವನ್ನ ತೆಗೆದು ನಾನು ಅದನ್ನ ನಿಮಗೆ ಹೇಳ್ಕೋತ ಹೋಗ್ತೇನೆ. ಅವಾಗೂ ಯಾರಿಗೆ ತಿಳಿಲಿಲ್ಲ ಅಂದ್ರೆ ಮುಂದೆ ಮತ್ತೆ ವಿಚಾರ ಮಾಡೋಣ. ನಾನು ಅದನ್ನ ಬುಕ್ ತೆಗೆದು ಅದನ್ನ ಶ್ಲೋಕ ತೆಗೆದು ಹೇಳ್ತೀನಿ. ಅದೇ ಮಟ ನೀವು ಏನ್ ಮಾಡ್ತೀರಿ? ಒಂದು 2 ನಿಮಿಷ ಬೇಕು ನನಗೆ ತೆಗಿಬೇಕು, ಆ ಬುಕ್ ತೆಗಿಬೇಕು. ಹಿಂಗ ಹೋಗಿ ಬರ್ಲೋ ಏನಾರ ನೀವು ಏನ್ ಮಾಡ್ತೀರ ನೋಡಿ. ನೀವು ಹೋಗಿ ಬರ್ರಿ. ತಗೊಂಬರ್ರಿ ಸರ. ಅಲ್ಲಿವರೆಗೆ ದುಂಡಪ್ಪ ಗುರುಗಳ ವಾಚ
ಅವ್ರ ಭಾಷೆದಾಗ ಒಮ್ಮೆ ಹೇಳಿ. ನೋಡ್ರಿ, ಹಲೋ ಹೇಳ್ರಿ ಸರ. ಕೋಶ ಅಂದಾಗ ಹೊದಿಕೆ, ಲೇಯರ್ಸ್ ಅಂತೀವಿ ನಾವು. ಕೇಳಾಗ್ತದಲ್ರಿ? ಹಲೋ, 5 ಹೊದಿಕೆಗಳದಾವ. 5 ಹೊದಿಕೆಗಳ ಆಚೆಗಿರ್ತಕ್ಕಂಥ ಬ್ರಹ್ಮತತ್ವ ಆತ್ಮತತ್ವ ಇದೆ. 5 ಹೊದಿಕೆಗಳ ಆಚೆಗಿರ್ತಕ್ಕಂಥ ಬ್ರಹ್ಮತತ್ವ ಆತ್ಮತತ್ವ ವಿಲಕ್ಷಣವಾಗಿರುವಂತ ಸಾಕ್ಷರ ಮಾಡ್ಬೇಕ್ರಿ. ಏನ್ ಕೇಳೋಲ್ಲ. ಪಾಟೀಲಪ್ಪ ಅವರು ಮೀಟ್ ಮಾಡ್ಬೇಕು. ಪಾಟೀಲಪ್ಪ ಅವರು ಆಯ್ತ್ರಿ. ಹೇಳಿ ಹೇಳ್ರಿ. ಆ 5 ಹೊದಿಕೆಗಳು ಯಾವುವು ಅಂದ್ರೆ, ಅಥವಾ 3 ಶರೀರಗಳಿಂದ ಹೇಳ್ಬಹುದು. ಒಂದೇದ್ದು ಸ್ಥೂಲ ಶರೀರ, ಅದರಲ್ಲಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ 2 ಅದಾವ. ಮುಂದೆ ಇನ್ನೊಂದು ಸೂಕ್ಷ್ಮ ಶರೀರ ಅಂತ ಬರ್ತದ, ಅಲ್ಲಿ 3 ಬರ್ತಾವ: ಪ್ರಾಣಮಯ, ಮನೋಮಯ, ವಿಜ್ಞಾನಮಯ. ಆಮೇಲೆ ಆನಂದಮಯ ಒಂದ, ಅದು ಕಾರಣ ಶರೀರದಲ್ಲಿ ಬರ್ತದ. ಶರೀರ ದೃಷ್ಟಿಯಿಂದ ತಗೊಂಡ್ರೆ 3 ಶರೀರ ತಗೊಳ್ರಿ, ಕೋಶಗಳ ದೃಷ್ಟಿಯಿಂದ ತಗೊಂಡ್ರೆ 5 ತಗೋರಿ. ಈ ಪ್ರಕಾರ ಹೊದಿಕೆಗಳನ್ನ ನಾವು 3 ಶರೀರಗಳಿಂದ ವಿಂಗಡಣೆ ಮಾಡಿದ್ವಿ. ಈ 3 ಶರೀರಗಳು ನಮಗ ಏನ್ ಮಾಡ್ಯಾವ? ಮರಿ ಮಾಡಿದಾವ. ಇದು ಆರೋಪಿತ ತತ್ವ ಅಂತಾರೆ ಇದಕ್ಕ. ನಾವೇನದೇವಲ್ಲ ಆತ್ಮತತ್ವ ಸಾಕ್ಷಿ ರೂಪದಿಂದ ಇರುವಂತಹದ್ದು ಅನಾರೋಪಿತ ತತ್ವ. ಅಲ್ಲಿ ಯಾವುದೇ ಹೊದಿಕೆಗಳಿಲ್ಲ. ವಾಂಗ್ ಮನಸ್ಸಿಗೆ ಅಗೋಚರದ ಆ ತತ್ವ ಏನದ, ಅಗೋಚರವಾದಂತ ತತ್ವ ನಮಗ್ ಗೊತ್ತಾಗೋದಿಲ್ಲ ಅನ್ನೋ ಉದ್ದೇಶಕ್ಕ ಇವೆಲ್ಲವುಗಳನ್ನ 3 ಶರೀರಗಳನ್ನ, ಯಾವ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಅಥವಾ ಪಂಚಕೋಶಗಳನ್ನ ಅಲ್ಲಗಳೆಯುವಂತಹದ್ದು ಹೇಳಿದಾರೆ. ಈಗ ಒಂದೊಂದನ್ನಾಗಿ ಯಾವ ರೀತಿ ಅಲ್ಲಗಳಿಬೇಕನ್ನೋದು ಗುರುಗಳು ಇಷ್ಟ ಮಟ್ಟ ಹೇಳಿದ್ರು. ಸ್ಥೂಲ ಶರೀರ ಅದರಿಂದ ಅರಿಸಿಕೊತದ ಅನ್ನೋದು ಹೇಳಿದ್ರು. ಮತ್ತೆ ಪ್ರಾಣಿ ಅದರಿಂದ ಅರಿಸಿಕೊತದ, ಬುದ್ಧಿ, ಮನಸ್ಸು, ಅಹಂಕಾರ ಇವೆಲ್ಲವೂ ಒಂದೊಂದರಿಂದ ಅರಿಸಿಕೊತಾವ. ದೃಶ್ಯ ರೂಪದಾವ. ಯಾವ ದೃಶ್ಯ ಅದಾವಲ್ಲ ಅವುಗಳಿಗೆ ಇರುವಿಕೆ ಇಲ್ಲ, ಅವು ಮಿಥ್ಯಾದಾವ ಅಂತ ತಿಳ್ಕೊಳ್ರಿ ಅಂತ ಹೇಳ್ಯಾರ. ನೋಡ್ರಿ, ಅದನ್ನ ಹೇಳಿರಿ ಇಷ್ಟ ಮಟ್ಟ. ಈ ಸ್ಥೂಲ ಶರೀರ ಅಂದ್ರೆ ಅರಿಸಿಕೊತದ ಅಂತ ಹೇಳಿದ್ರಿ. ಜನನ ಮರಣ, ಕಪ್ಪು ಬೇಪು, ಇಂದ್ರಿಯಗಳು ನೋಡ್ತೇನೆ ಮಾಡ್ತೇನೆ, ನನ್ನ ಕಣ್ಣ ಮಂದದ ಅಥವಾ ಹಿಂಗೆಲ್ಲ ಇಂದ್ರಿಯಗಳು ಅರಿಸಿಕೊತಾವ. ಪ್ರಾಣಿಗಳು ಹಸಿತೃಷಗಳಿಂದ ಅರಿಸಿಕೊತಾವ. ಮನಸ್ಸು ಕಾಮ ಕ್ರೋಧಾದಿಗಳಿಂದ ಅರಿಸಿಕೊತದ. ಬುದ್ಧಿ ಅರಿವು ಮರಿಗಳಿಂದ ಅರಿಸಿಕೊತದ. ಅಹಂಕಾರ ನಾನು ಅಂತ ಅಭಿಮಾನಿಯಿಂದ ಅರಿಸಿಕೊತದ. ಇವೆಲ್ಲವುಗಳನ್ನ ದೃಶ್ಯವಾಗಿ ತೋರುವುದರಿಂದ ಇವೆಲ್ಲವುಗಳನ್ನ ಸರಿಯಾಗಿ ಒಂದೊಂದೊಂದೊಂದು ಅಲೆಗಳು ಅಂತ ಬಂದಾಗ ಯಾವ ಅಲೆಗಳಿಲಿಕ್ಕೆ ಬಾರದಿರುವಂತ ಒಂದು ವಸ್ತು ಕಾಣ್ತದ, ಅದು ತಾನೇ ಇದಾನೆ ಅನ್ನೋದು ಗೊತ್ತಾಗ್ತದೆ. ಇವೆಲ್ಲವೂ ಹೋದ್ವು ಅಂದ್ರ ಅದು ಇದರಿಟ್ಟು ಅರಿಯುವಂತ ಅರುಣಾದೇನಿ, ಶೂನ್ಯ ಅಲ್ಲ, ಏನು ಇಲ್ಲ ಅನ್ನೋದು ಅರ್ಯಾವತ ಅದಾನ. ಇವೆಲ್ಲ ಹೋದ್ವು ಹಂಗಾರೆ ಶೂನ್ಯ ಉಳಿತು. ಹಂಗಾರೆ ಏನು ಇಲ್ಲ ಅನ್ನೋದು ಅರ್ಯಾವೇನದಾನ, ಅರು ರೂಪವಾದಂತ ತಾನೇ ಅದಾನ ಅನ್ನೋದು ಗುರುತಿಸಿಕೊಳ್ಳೋದದ. ಇಲ್ಲಿ ನೋಡುವುದಿಲ್ಲ, ಕೇವಲ ದೃಕ್ ರೂಪವಾಗಿ ನೋಡುದು, ವಿಷಯ ರೂಪವಾಗಿ ನೋಡುದು. ವಿಷಯ ಏನದಲ್ಲ ಅದ ಅಲ್ಲ. ಯಾಕಂದ್ರೆ ದೃಕ್ ನೋಡಕ್ ಬರ್ತಿತ್ತು, ಅದು ವಿಷಯ ಅಲ್ಲ, ದೃಶ್ಯ ಅಲ್ಲ. ಆದ್ರಿಂದ ವಿಷಯಿಯಾಗಿ ದೃಕ್ಕಾಗಿ ಅದನ್ನ ಎದುರಿಟ್ಟು ಅರಿಯುವಂತ ಅರಿವೇ ನಾನಿದ್ದೇನೆ ಅನ್ನೋದು ಚೆನ್ನಾಗಿ ಇವುಗಳನ್ನ ಅದೊಂದು ಶ್ಲೋಕದ ನಿಜಗೊಂಡ್ರದು. ಜನಿ ಮೃತ್ಯು ಒಡಲಿಂಗೆ ಕ್ಷುದೆ ತೃಷೆ ಪ್ರಾಣಕ್ಕೆ ಹಿಂಗ ಒಂದು ಇದದ ಶ್ಲೋಕ ಅದ. ಅದನ್ನ ಸರಿಯಾಗಿ ನಾವು ಮನನ್ ಮಾಡಿದ್ರೆ ಆಗ್ತದ. ಈ ಪ್ರಕಾರ ಅದನ್ನ ಈ ಗುರುಗಳು ಹುಡುಕದಂಗ ಕಾಣ್ತದ. ಅದನ್ನ ನಾವು ಸರಿಯಾಗಿ ಮನನ್ ಮಾಡಿದ್ರೆ ನಾವ್ ಏನದೇವ ಅನ್ನೋದು ಗೊತ್ತಾಗ್ತದೆ. ಅದೇ ನಾನು ಯಾವ್ದು ಅಗೋಚರದ ಅದನ್ನ ಹೇಳ್ತಾರೆ ನೋಡ್ರಿ, ಗುರುಗಳು ಹೇಳ್ತಾರೆ. ಇನ್ನೇನು ಮ್ಯೂಟ್ ಮಾಡಿ, ಮ್ಯೂಟ್ ಮಾಡಿ, ಎಲ್ಲರೂ ಮ್ಯೂಟ್ ಮಾಡಿ ದಯವಿಟ್ಟು. ಗೌಡ್ರ, ಅರಿವು ಆರು ನಾನೆಂದು ವಿಚಾರಿಸ್ತೀವಿ ಸಂಸಾರ 21ನೇ ಪದ ಹೌದ್ರಿ. ಅದ ಇದಪ್ಪ ನೋಡ್ರಿ. ಯಾರಿಗೆ ನಿಮ್ ಕಡೆ ಕೈವಲ್ಯ ಪದ್ಧತಿ ಐತಿ, ಆ ಕೈವಲ್ಯ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳ ಅಂತ 5ನೇ ಸ್ಥಳ ಅದ. ಆ ಸ್ಥಳದಲ್ಲಿ 21ನೇ ಪದ್ಯ ಅದ. ಆ ಪದ್ಯದ ಅದರಲ್ಲಿ 1, 2, 3 ಪ್ಯಾರ ಅದಾವ. 3 ಪ್ಯಾರ ಓದಿ ಹೇಳ್ತೀನಿ. ಅದನ್ನ ಮುಗಿಸಿನ ಮುಂದ್ ಹೋಗೋಣ, ಆಮ್ಯಾಗ ವಿಚಾರ ಮಾಡೋಣ. ಮತ್ತೆ ತತ್ವಬೋಧಕ್ಕೆ ಹೋಗ್ಬೋದಾಕೈತೋ ಇಷ್ಟ್ರಾಗ ಮುಗಿತೈತೋ ನೋಡೋಣ. ಹೇಳ್ತೇನೆ ನೋಡ್ರಿ. 21ನೇ ಪದ್ಯ. 6
ನಾನೆಂದು ವಿಚಾರಿಸಿ ತಿಳಿಯೇ ಸಂಸಾರದ ಸಾಗರವನ್ನು ಏನ್ರಿ ಸಂಸಾರ ಸಾಗರವನ್ನು ಉತ್ತರಿಪುವುದು ಅರಿದೆ ಅಂತ. ಎಷ್ಟು ಶಬ್ದ ನೋಡ್ರಿ, ಇಲ್ಲೇ ಕನ್ನಡ ಇದೆ, ಕಠಿಣ ಅದ. ಆರು ನಾನೆಂದು ವಿಚಾರಿಸಿ ತಿಳಿಯೇ, ನಾನು ಯಾರೆಂದು ಶ್ರುತಿ ಯುಕ್ತಿ ಸ್ವಾನುಭವಗಳಿಂದ ವಿಚಾರಿಸಿ ಅರಿಯಲಾಗಿ ದೊಡ್ಡ ಶಿವಪುತ್ರಪ್ಪನವರು ಟೀಕಾ ಬರೆದಾರ ಜ್ಞಾನ ಪ್ರತಿಪಾದನ ಸ್ಥಳಕ್ಕ. ಆ ಟೀಕಾ ಗ್ರಂಥವನ್ನ ಯಾರ ಕಡೆ ಇಲ್ಲ ತಗೊಳ್ರಿ, ಬಹಳ ಮುಖ್ಯವಾದ ಗ್ರಂಥ. ಇವರು ನಮ್ಮ ಕಲ್ಯಾಣ ಶೆಟ್ರು ನಿಜಗುಣ ಗ್ರಂಥನ ಓದಿಲ್ಲ ಅಂದ್ರೆ ಬಹಳ ಕಠಿಣ ಆಗ್ತದೆ. ಯಾಕಂದ್ರೆ ನಿಜಗುಣ ಗ್ರಂಥವನ್ನ ತುತ್ತು ಮಾಡಿ ಉಳಿಸ್ಯಾರ ಕನ್ನಡದ ಮುಮುಕ್ಷಗಳಿಗೆ. ಅದ್ರಾಗ ಕೈಬಲ್ಯ ಪದ್ಧತಿ ಎನ್ನುವಂತ ಗ್ರಂಥನ ನಾವು ಮುಗಿಸ್ಬೇಕ್ರಿ ಮೊದಲ. ಆ ಕೈಬಲ್ಯ ಪದ್ಧತಿ ಗ್ರಂಥದಲ್ಲಿ ಜ್ಞಾನ ಪ್ರತಿಪಾದನ ಸ್ಥಳಾರ ಮೊದಲು ಮಾಡ್ಬೇಕು. ಹಿಂಗ್ ಮಿನಿಮಮ್ ನಮ್ಗೆ 5 ಸ್ಥಳ ಅದಾವ. ಆ 5 ಸ್ಥಳದಲ್ಲಿ ಕೊನೆಯ ಸ್ಥಳವಾದಂತ 5ನೇ ಸ್ಥಳವನ್ನಾದ್ರೂ ಗುರುಮುಖಿಯನ್ನ ಅಭ್ಯಾಸ ಮಾಡ್ಬೇಕು. ಅಂದಾಗ ನಮ್ಗೆ ಬೇಸಿಕ್ ಬಹಳ ಬಿಲ್ಡಿಂಗಿಗೆ ಬೇಸಿಕ್ ಕೊಂಡಿರ್ತದ, ತಳ ಪಾಯ ಕೊಂಡಿರ್ತದ. ಇಲ್ಲಾಂದ್ರೆ ಬರೀ ಬಿಲ್ಡಿಂಗ್ ಕಟ್ತೇವಿ, ಇಂಥ ಸಮಸ್ಯೆಗಳೆಲ್ಲ ಉದ್ಭವ ಆಕ್ಕ. ಈಗ ಅವರು ನಮ್ಮ ಮಂಜುನಾಥ ಅವ್ರು ಪ್ರಶ್ನೆ ಎಬ್ಸಿದ್ರು, ಅದರಿಂದ ಉಳಿದವ್ರಿಗೆ ಅನುಕೂಲ ಆಯ್ತು. ಗಿರಿಜಮ್ಮ ಅವ್ರ ಪ್ರಶ್ನೆ ಎತ್ತಿದ್ರು, ಎಲ್ಲರಿಗೂ ಅನುಕೂಲ ಆಯ್ತು. ಎಲ್ಲರನ್ನ ಮತ್ತೆ ಕಲ್ಕೊಂಡು ಹೋಗ್ಬೇಕನ್ನೋ ಆಶಯ ಐತಿ. ಮತ್ತೆ ಬೇಸಿಕ್ ಫೌಂಡೇಶನ್ ಇಲ್ಲ ಅಂದ್ರೆ ನಿಮ್ಗೆ ಅಲ್ಲಿ ಗ್ಯಾಪ್ ಆಗ್ತದ. ಅದನ್ನ ನೀವು ಹೇಳ್ಬೇಕು, ನಮ್ಗಿದು ತಿಳಿಲಿಲ್ರಿ ಅಂದಾಗ ಏನಾಗ್ತದ, ಎಲ್ಲೇ ಇವ್ರಿಗೆ ಪ್ರಾಬ್ಲಮ್ ಐತೆ ಅನ್ನೋದನ್ನ ನಮ್ಗೆ ಡಯಾಗ್ನೋಸ್ ಮಾಡಕ್ ಬರ್ತದೆ. ಡಯಾಗ್ನೋಸ್ ಮಾಡಿದ್ಮೇಲೆ ಟ್ರೀಟ್ಮೆಂಟ್ ಕೊಡಕ್ ಬರ್ತದ, ಇಂಜೆಕ್ಷನ್ ಗುಳಿಗೆ ಕೊಡಕ್ ಬರ್ತದೆ. ಅದಕ್ಕ ಈ ವಿಚಾರವನ್ನ ಏನ್ ಮಾಡ್ರಿ, ಜ್ಞಾನ ಪ್ರತಿಪಾದನ ಸ್ಥಳವನ್ನ ಅದು ಅಷ್ಟರ ಒಮ್ಮೆ ಅದನ್ನು ಬೇಕಾದ್ರೆ ಆ ಗ್ರಂಥವನ್ನ ನೋಡ್ಕೊಂಡು ಹೋಗೋಣ ಅಂತ. ಈಗ ನೋಡೋಣ ಮೊದಲು ಇದ್ರಾಗ ಎಷ್ಟು ಮಜಾ ಅದ ನಿಮ್ಗೆ ಹೇಳ್ತೇನೆ. ಈ ಗ್ರಂಥದಾಗ ಶಿವಪುತ್ರಪ್ಪನವರು ಈ ಗ್ರಂಥಕ್ಕ ಈ 5ನೇ ಸ್ಥಳಕ್ಕ ಟೀಕಾ ಬರ್ತಾರ. ಮೊದಲಿನ 4 ಸ್ಥಳಕ್ಕ ಪರಮರಾಮಾರೂಢರು, ಹಿಂದೆ ಚಿಕ್ಕ ರಾಮಾರೂಢರು ಇದ್ರು. ಈಗ ಪರಮರಾಮಾರೂಢರು ಅದಾರಲ್ಲ, ಅವರು ಗುರುಗಳು, ಅವರು ಟೀಕಾ ಗ್ರಂಥಗಳನ್ನ ಬರ್ತಾರ. ಅವರು ಶಿಷ್ಯರಾಗಿ ಸಿದ್ಧಾರೂಢ ಮಠದಲ್ಲಿ ಅಭ್ಯಾಸ ಮಾಡ್ತಿರ್ಬೇಕಾದ್ರೆ ಸಿದ್ಧಾರೂಢರು ಹೇಳಿದ್ದನ್ನ ಅವ್ರು ಬರ್ಕೊಂಡು ಟಿಪ್ಪಣಿ ಮಾಡ್ಕೊಂಡು ಆ ಟೀಕೆ ತಾತ್ಪರ್ಯನ ಬರ್ದಾರ. ಆದ್ದರಿಂದ ಮೊದಲಿನ 3 ಸ್ಥಳಕ್ಕೆ ಒಮ್ಮೆ ಬರ್ದಾರ. 4ನೇ ಸ್ಥಳ ಯೋಗ ಪ್ರತಿಪಾದನ ಸ್ಥಳಕ್ಕೂ ಟೀಕಾ ಬರ್ದಾರ ಚಿಕ್ಕರಾಮಾರೂಢರು, ಅವನು ತಗೊಳ್ರಿ. ಆಮೇಲೆ ಜ್ಞಾನ ಪ್ರತಿಪಾದನಕ್ಕಷ್ಟ ಬರ್ದಾರ ಅಪ್ಪವರು, ದೊಡ್ಡ ಶಿವಪುತ್ರಪ್ಪನವರು, ಅದು ತಗೊಳ್ರಿ. ಇಟ್ ಈಸ್ ಅ ವೆರಿ ವೆರಿ ಬ್ಯೂಟಿಫುಲ್. ನಿಮಗೆ ಹಿಂಗ ಕಣ್ಣಾಗ ನೀರು ಬರ್ತಾವ ನೋಡ್ರಿ. ಅಷ್ಟು ಕಳಕಳಿಯಿಂದ ಹೇಳ್ಯಾರ ಅವ್ರ ಅಪ್ಪ ಅವರು ಸಿದ್ಧಾರೂಢರು, ಅಷ್ಟೇ ಕಳಕಳಿಯಿಂದ ಇವ್ರು ಬರ್ದಾರ. ಆದ್ರಿಂದ ಇವು ಸಂಗ್ರಹ ಯೋಗ್ಯ ಪುಸ್ತಕಗಳು, ಇವು ಬೇಕೇ ಬೇಕು. ಮತ್ತು ಅಭ್ಯಾಸ ಮಾಡಬೇಕು, ಗುರುಮುಖಿಯನ್ನ ಮಾಡ್ಬೇಕು. ಬೇಕಂದ್ರೆ ಈ ಜ್ಞಾನ ಪ್ರತಿಪಾದನ ಸ್ಥಳವನ್ನು ಒಂದು ಅಭ್ಯಾಸ ನಾವು ಇನ್ನೊಂದು ಪೀರಿಯಡ್ ಇಟ್ಕೊಳ್ಳೋಣ. ಈಗ ಇದನ್ನ ಹೇಳ್ತೇನೆ ನೋಡ್ರಿ ವಿಚಾರ. ಆ ಗ್ರಂಥವನ್ನು ಓದಿ ನಾನು ಅನುಭವಕ್ಕೆ ಹಚ್ಚಿ ಓರಿ ಜ್ಞಾನ ಪ್ರತಿಪಾದನ ಸ್ಥಳ ನೀವೇ ತಗೋರಪ್ಪ ಅವ್ರ ಅಂದೆ. ಆಯ್ತಾಯ್ತು, ಇನ್ನೊಂದು ಪೀರಿಯಡ್ ಮಾಡಿದಾಗ ಅನುಕೂಲ ಆಗ್ತದೆ. ಈಗ ಒಂದು ಪೀರಿಯಡ್ ಉಪನಿಷತ್ಗೆ ಇಟ್ಟೇವಿ, ಒಂದ್ ಪೀರಿಯಡ್ ಭಗವದ್ಗೀತೆ ಬಿಟ್ಟೇವಿ, ಒಂದ್ ಪೀರಿಯಡ್ ನಿಜಗುಣ ಶಾಸ್ತ್ರಕ್ಕೆ ಇಟ್ಕೊಂಡು ಅದರ ಜ್ಞಾನ ಪ್ರತಿಪಾದನ ತಗೊಳ್ಳೋಣ ಅಂತ. ಅವಕಾಶ ಸಿಕ್ಕಿಲ್ರಿ. ಆಯ್ತಾಯ್ತು, ಜ್ಞಾನ ಪ್ರತಿಪಾದನ ಸ್ಥಳವನ್ನು ತಮ್ಮಿಂದ ನಾವು ಕೇಳ್ತೀವಿ, ಹೇಳ್ರಿ ಪರವನ್ನೇ. ಆಯ್ತಾಯ್ತಾಯ್ತು. ಈಗ ಇದು 21ನೇ ಪದ್ಯವನ್ನ ಅವ್ರ ಟೀಕಾ ತಾತ್ಪರ್ಯವನ್ನ ನನ್ನ ಅನುಭವಕ್ಕೆ ಹಚ್ಚಿ ಈಗ ನಿಮಗೆ ಹೇಳ್ತಾ ಹೋಗ್ತೇನೆ. ಇದು ಮುಗಿದ ಮೇಲೆ ಮತ್ತೆ ನಾವು ಮುಂದೆ ಉಪನಿಷತ್ ಭಾಗಕ್ಕೆ ಬರೋಣ. ವಿಚಾರ ಮಾಡಿ ತಿಳಿಬೇಕಾದ್ರೆ ಮತ್ತೆ ಇನ್ನು ಬೇರೆ ಕಡೆ ಹೋಗೋಣ, ಎಲ್ಲಿ ಅಂತೀರ ಅಲ್ಲಿ ಹೋಗೋಣ ಅಂತ. ಈಗ ಏನ್ ಹೇಳ್ತಾರ ಅವರು, ನಾನು ಯಾರಿರುವೇನು ಹೀಗೆಂದು ವಿಚಾರಿಸಿ. ಹೆಂಗ್ ವಿಚಾರ ಮಾಡಬೇಕು? ಶ್ರುತಿ ಯುಕ್ತಿ ಸ್ವಾನುಭವದಿಂದ ವಿಚಾರ ಮಾಡಬೇಕು. ವಿಚಾರ ಮಾಡೋಣ. ಏನ್ ವಿಚಾರ ಮಾಡಿದ್ನಪ್ಪ, ಬದನಿಕಾಯಿ ತಗೊಂಡು ವಿಚಾರ ಮಾಡಿ ತಗೊಂಬ ಅಂತ ಹೇಳಿದ್ನಂತ ಅವ್ವ. ಇವ ಬದನಿಕಾಯಿ ತರಕ್ ಹೋದ ಪ್ಯಾಟಿಗೆ. ಆ ಬದನಿಕಾಯಿ ಮಾರವಂಗ, ನೀ ಯಾವನಪ್ಪ, ನಿನ್ನ ಹೆಸರು ಏನಪ್ಪಾ ಅಂತ ಕೇಳಿ ವಿಚಾರ ಮಾಡಿ ತಗೊಂಬಂದಂತ ಬದನಿಕಾಯಿ. ಏನ್ ವಿಚಾರ ಮಾಡ್ಬೇಕು, ಹೆಂಗ್ ವಿಚಾರ ಮಾಡ್ಬೇಕು ಅಂದ್ರ ನಾವು ಶ್ರುತಿ ಮೂಲಕ ವಿಚಾರ ಮಾಡಬೇಕು. ಶ್ರುತಿ ಅಂದ್ರೆ ಏನು? ಉಪನಿಷತ್ತುಗಳಿಗೆ ಶ್ರುತಿ ಅನ್ನುತ್ತಾರೆ. ಯಾಕೆ ಶ್ರುತಿ ಅನ್ನುತ್ತಾರೆ? ಉಪನಿಷತ್ತುಗಳನ್ನ ಅವು ಯಾರು ಬರೆದಿಟ್ಟಂತ ಪುಸ್ತಕಗಳಲ್ಲ, ಪರಮಾತ್ಮನ ವಾಣಿ. ಈ ಅಲೆ ಅಲೆಯಾಗಿ ಈ ಆಕಾಶದಲ್ಲಿ ಇದೆ.
ಆ ಆಕಾಶದಲ್ಲಿದ್ದಂತ ಅಲೆಗಳನ್ನ ಋಷಿಗಳು ಏನ್ ಮಾಡಿದ್ರು, ಅದನ್ನ ದೃಷ್ಟಾರರಾದ್ರು, ಅವರು ಅದನ್ನ ಗ್ರಹಿಸಿದ್ರು. ಅವರ ಆಂಟೆನಾ ಮೂಲಕ ಅವರು ಸಮಾಧಿ ಒಳಗ ಆ ವರ್ಡ್ಸ್ ಗಳನ್ನ, ಆ ಶಬ್ದಗಳನ್ನ ಗ್ರಹಣ ಮಾಡಿದ್ರು. ಅದಕ್ಕ ಶ್ರುತಿ ಗ್ರಹಣ ಮಾಡಿದ್ರಲ್ಲ ಕೇಳಿದ್ರು ಅಂತ ಅರ್ಥ. ಕೇಳಿದ್ರು ಅನ್ನೋ ದೃಷ್ಟಿಯಿಂದ ಇದಕ್ಕ ಶ್ರುತಿಗಳೆನ್ನುತ್ತಾರೆ, ಇವುಗಳಿಗೆ ಈಶ್ವರವಾಣಿ ಎನ್ನುತ್ತಾರೆ, ಇವುಗಳಿಗೆ ಪರಮ ಏನಂತಾರ್ರಿ ಅಪೌರುಷೇಯ ಶಾಸ್ತ್ರವೆನ್ನುತ್ತಾರೆ. ಮತ್ತೆ ಯುಕ್ತಿ ಅಂದ್ರೆ ಏನ್ರಿ? ಯುಕ್ತಿ ಅಂದ್ರೆ ಏನು? ಯುಕ್ತಿ ಅಂದ್ರೆ ಏನ್ರಿ? ಯಾರು ಹೇಳ್ತೀವಿ ಅಂದ್ರೆ, ಈಗ ಒಂದ್ ನಿಮ್ಗೆ ಉದಾಹರಣೆ ಕೊಡ್ಬೇಕು ಅಂದ್ರೆ ಯುಕ್ತಿ ಅಂದ್ರೆ ಪ್ರಮಾಣದಿಂದ ಹೇಳಿದ್ರಪ್ಪ ಅವ್ರು. ಅಲ್ಲಲ್ಲ, ಆಯ್ತು ಪ್ರಮಾಣ ಖರೆ, ಅಲ್ಲಿ ಅನುಮಾನ ಪ್ರಮಾಣದಿಂದ ಹೇಳುದು ಖರೆ. ಆ ಯುಕ್ತಿಯನ್ನು ಹೆಂಗ್ ಉಪಯೋಗ? ಯುಕ್ತಿ ಅಂತಂದ್ರೆ ಏನ್ರಿ ಅಂದ್ರೆ, ಈಗ ಆ ಒಂದು ಕಾಗೆ ಕತಿ ಕೇಳ್ತೀವಿ ನಾವು. ಕಾಗಿ ನಿರಳಿಸಿದ ಕಾಗೆ ಕತಿ ಕೇಳ್ತೀವಿ. ಒಂದು ಗಡಿಗಿತ್ತು, ಗಡಿಗೆ ಒಳಗ ತಳದಾಗ ಸ್ವಲ್ಪ ನೀರಿದ್ವು, ಆ ಕಾಗೆಗೆ ಬಹಳ ನಿರಳಿಕೆಯಾಗಿತ್ತು. ಆ ಚುಂಚದಿಂದ ಆ ನೀರು ಮುಟ್ಟಕ್ ಆಗ್ತಿದ್ದಿಲ್ಲ. ಅದು ಏನ್ ಮಾಡ್ತು? ಯುಕ್ತಿ ಮಾಡ್ತು. ಏನಂತ? ಅಲ್ಲಿ ಹಳ್ಳ ತಗೊಂಡ್ಬಂದ ಆ ಗಡಿಗ್ಯಾಗ ಹಾಕ್ತು, ಒಂದೊಂದು ಹಳ್ಳ ಹಾಕ್ತು. ಹಳ್ಳ ಹಾಕೋದ್ರಿಂದ ಹಳ್ಳ ತಳಗ್ ಹೋದು, ನೀರ್ ಮ್ಯಾಗ ಬಂತು. ಇದು ಯುಕ್ತಿ ಏನ್ರಿ? ಆ ಜಾಣಕಾಗೆ ಅಂತ ಏನ್ ಕಥೆ ಹೇಳ್ತೇವಲ್ಲ, ಅದು ಮಾಡಿದ್ ಏನೈತಲ್ಲ ಅದು ಯುಕ್ತಿ. ಅಂದ್ರೆ ಸಾಮಾನ್ಯವಾಗಿ ಗ್ರಹಿಸಲಿಕ್ಕೆ ಬಾರದನ್ನ ಒಂದು ಏನಾದ್ರು ಒಂದು ಪ್ರಯೋಗ ಮಾಡಿ ಯುಕ್ತಿ ಅಂತಾರ. ಒಂದ್ ಏನಾದ್ರು ಹೊಸ ಪ್ರಯೋಗ ಮಾಡಿ ಅದನ್ನ ಸಾಧಿಸೋದು ಏನಂತಾರ ಯುಕ್ತಿ ಅಂತ. ಶಕ್ತಿಯಿಂದ ಸಾಧಿಸಲಾರದನ್ನ ಯುಕ್ತಿಯಿಂದ ಸಾಧಿಸ್ಬೇಕು ಅಂತ. ಈಗ ಉಪಾಯ, ಇದಕ್ಕ ಉಪಾಯ ಅಂತಾರಪ್ಪ. ಇದಕ್ಕ ಉಪಾಯ ಅಂತ, ಇದಕ್ಕ ಯುಕ್ತಿ ಅಂತ. ಮನುಷ್ಯಗೆ ಬುದ್ಧಿಗೆ ನಿಲುಕದ ವಿಷಯವನ್ನ ಮನುಷ್ಯಗೆ ಬುದ್ಧಿಗೆ ನಿಲುಕುವಂಗ ಮಾಡುವಂತದ್ದು ಒಂದು ಉಪಾಯ. ಅದಕ್ಕೇನಂತಾರ? ಯುಕ್ತಿ. ಆಮೇಲೆ ಅನುಭವ, ಸ್ವಾನುಭವ ಅಂದ್ರೆ ಏನು? ಯಾವ ಅನುಭವಕ್ಕೂ ಇದು ವಿಷಯ ಅಲ್ಲ, ಆ ಅನುಭವಕ್ಕ ಇದು ದೃಕ್ಕದ. ಡಿಟೇಲ್ ಹೇಳಾಗತ್ತೇನೆ ನಾ, ಎಲ್ಲರೂ ಕರ್ಕೊಂಡು ಹೋಗ್ಬೇಕನ್ನೋ ಉದ್ದೇಶದಿಂದ ನಾನು ಡಿಟೇಲ್ ಆಗಿ ಒಂದೊಂದು ಶಬ್ದಕ್ಕೆ ಆಳವಾದ ಅರ್ಥದಲ್ಲಿ ಹೋಗಿ ನಿಂತು ಹೇಳಾಗತ್ತೇನೆ. ಗ್ರಹಣ ಮಾಡ್ರಿ. ಇದು ಈ ಕ್ಲಾಸ್ ನಾಗ ಆಗ್ಲಿಕ್ಕಂದ್ರು ಇನ್ನೊಂದು ಕ್ಲಾಸ್ಗೆ ಆದ್ರೂ ಮುಗಿಸ್ತೀನಿ ಇದೊಂದು. ಈಗ ಮಾತ್ರ ಇದನ್ನ ಕಳ್ಕೊಬೇಡ್ರಿ. ಹೀಗೆ ಶ್ರುತಿ ಯುಕ್ತಿ ಅನುಭವಗಳಿಂದ, ಅಂದ್ರೆ ಕಿವಿ ಕಣ್ಣು ಮೂಗು ನಾಲಿಗೆ ಈ ಪ್ರಮಾಣದಿಂದ ತಿಳಿಯುದಿಲ್ಲ, ವೇದ ಪ್ರಮಾಣದಿಂದ ಮಾತ್ರ ತಿಳಿದು ಬರ್ತದ. ವೇದ ಪ್ರಮಾಣ ಅಂದ್ರೆ ವೇದ ಅನ್ನುವಂತ ಕಣ್ಣಿನಿಂದ ನೋಡ್ಬೇಕು, ಈ ಕಣ್ಣಿನಿಂದ ತಿಳಿಯುವುದಿಲ್ಲ ಅನ್ನಂಗ ಆಗ್ತಿಲ್ಲ. ಈ ಒಂದೊಂದು ಶಬ್ದಗಳು ಅಟಮ್ ಬಾಂಬ್ ಇದ್ದಂಗ ಅದಾವ. ನಿಜಗೊಂಡ್ರು ಒಳಗ ಸಾಕಷ್ಟು ಪವರ್ ಅದ. ಒಂದು ಶಬ್ದ ಬಿಡ್ತಾರೋ, ಆ ಶಬ್ದದ ಪವರ್ ನಮಗ್ ಬಡದಾಗ ಯಾವ ಅನುಭವ ಆಗ್ಬೇಕು ಆ ಅನುಭವ ಆಗುವಂಗ ನಿಮ್ಗೆ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಹೆಂಗ ವಿಚಾರ ಮಾಡ್ಬೇಕು ಅಂತ ಹೇಳಿದ್ರು. ಅಂದ್ರೆ ವಿಚಾರ ಮಾಡು ಅಂದ್ರೆ ಬದನಿಕಾಯಿ ಏನ್ ಕೊಳ್ತಾವು ಚಲೋ ಅದಾವು, ಏನ್ ಕುಡ್ಚಿಕಾಯಿ ಅದಾವು, ಏನ್ ಇದು ಇನ್ನೊಂದ್ ಕಾಯಿ ಬಿಟಿ ಬದ್ನಿಕಾಯಿ ಅಂತ ಬರ್ತದ. ಬಿಟಿ ಬದ್ನಿಕಾಯಿ ಅದಾವು, ಹೆಂಗು ಸಸ್ತಾ ಅದಾವು, ದುಬಾರಿ ಅದಾವು. ಬಿಟಿ ಬದ್ನಿಕಾಯಿ 20 ರೂಪಾಯಿ ಕಿಲೋ ಇತ್ತು ಬಂದ್ರೆ, ಇವು ಯಾವ ಕುಡ್ಚಿ ಬದ್ನಿಕಾಯಿ 80 ರೂಪಾಯಿ ಕಿಲೋ ಅದಾವ ಪೇಟೆಗೆ ಇವತ್ತಿನ ರೇಟ್. ನಾನು ಈಗ ಸರಿಯಾದಾಗ ಹೋಗಿಲ್ಲ ಮಾರ್ಕೆಟ್ಗೆ, ನೋಡ್ರಿ ಒಟ್ಟು ಅದಕ್ಕಿಂತ 4 ಪಟ್ಟು 3 ಪಟ್ಟು ಹೆಚ್ಚಿಗೆ ಅದ ಕುಡ್ಚಿಕಾಯಿ. ಬಿಟಿ ಬದ್ನಿಕಾಯಿ ಏನದ ಹೈಬ್ರಿಡ್, ಅದನ್ನ ಯಾರು ತಿನ್ನಂಗಿಲ್ಲ, ರುಚಿನೂ ಇರಂಗಿಲ್ಲ, ಬರೇ ಹೊಟ್ಟೆ ತುಂಬ್ಕೊಳ ಬರ್ತದ. ಮತ್ತ ಅದರಿಂದ ಇಂಪೊಟೆನ್ಸಿ ಬರ್ತದ ಅಂತ ಈಗ ಕಂಡು ಹಿಡ್ದ. ಇಂಪೊಟೆನ್ಸಿ ಅಂದ್ರ ಬಂಜತನ. ಬಿಟಿ ಬದ್ನಿಕಾಯಿ ತಿನ್ನೋದ್ರಿಂದ ಮಕ್ಕಳಾಗುವ ಶಕ್ತಿ ಕಮ್ಮಿ ಆಗ್ತದ ಅಂತ ತಿಳ್ಕೊಂಡು ಯಾರು ಅದನ್ನ ತಿನ್ನೋದಿಲ್ಲ. ನೋಡ್ರಿ, ಬಿಟಿ ಬದ್ನಿಕಾಯಿ ತಿನ್ನೋರಿದ್ರೆ ತಿನ್ನಬೇಡ್ರಿ. ನಾನು ಒಂದ್ ಹಂಗ ಸೈಡ್ ಬೈ ಸೈಡ್ ಅನುಭವ. ಹಂಗ ವಿಚಾರ ಮಾಡಂದ್ರೆ ಏನು? ಈ ಬದ್ನಿಕಾಯಿ ಹುಳುಕದಾವೋ ಹೆಂಗೋ, ಫ್ರೆಶ್ ಐತೋ ಇಲ್ಲ ಮಾಲ್ ಏನು ಸ್ಟಾಕ್ ಐತೋ, ಆಮೇಲೆ ಇದನ್ನ ಚೌಕಶಿ ಮಾಡಿ ರೇಟ್ ಚೌಕಶಿ ಅಕ್ಕಿ ಹೇಳಿದ್ಲಪ್ಪ, ಮಾರಾಮ 80 ರೂಪಾಯಿ ಕೆಜಿ ಹೇಳಿದ, 60 ಮಾಡು 70 ಮಾಡು, ಹಿಂಗ ಚೌಕಶಿ ಮಾಡಿ ತಗೊಂಬ ಅಂತ ಹೇಳಕ್ಕೆ. ಇವ ಚೌಕಶಿ ಮಾಡೋ ಅಂತಾನೆ, ನೀ ಯಾವನಪ್ಪ, ನಿನ್ನ ಹೆಸರೇನ್ಪಾ, ಹಿಂಗಲ್ಲ ಚೌಕಶಿ. ಹಂಗಂದ್ರೆ ಏನು? ಕಣ್ಣು ಕಿವಿ ಮೂಗು ನಾಲ್ಗೆಯಿಂದ ತಿಳಿಯಾಕ ಬರಂಗಿಲ್ಲ ಅಂದ್ರೆ ಯಾವ ಪ್ರಮಾಣದಿಂದ ತಿಳಿಯಾಕ ಬರ್ತೈತಿ? ಶ್ರುತಿ ಪ್ರಮಾಣದಿಂದ ತಿಳಿಯಾಕ ಬರ್ತೈತಿ. ಅಂದ್ರೆ ಶ್ರುತಿ ಪ್ರಮಾಣವೇ ಕೇಳರ್ಗೆ. ಪರಮಾತ್ಮ ವಿಷಯದಲ್ಲಿ ಶ್ರುತಿಯೇ ಪ್ರಮಾಣ ಕೇಳರ್ಗೆ ಅನ್ನುವಂತಾದ ವಿಚಾರವನ್ನು ಹೇಳಿಕೊಂಡು ಹಿಂಗ ವಿಚಾರ ಮಾಡಬೇಕು. ಹಿಂಗ ಅರಿಯಲಾಗಿ ಸಂಸಾರ ಸಾಗರವನು, ಈ ಅಪಾರವಾದ ಸಂಸಾರವೆಂಬ ಸಾಗರವನು
ಈ ಸಂಸಾರಕ್ಕ ಸಾಗರ ಯಾಕಂದ್ರು ಅಂದ್ರ ಸಾಗರದ ಆಳ ಯಾರಿಗ್ ಗೊತ್ತದ್ರಿ? ಯಾರಿಗೂ ಗೊತ್ತಿಲ್ರಿ. ಆದ್ದರಿಂದ ಸಂಸಾರದ ಆಳ ಯಾರಿಗ್ ಗೊತ್ತದ್ರಿ? ಯಾರಿಗೂ ಗೊತ್ತಿಲ್ರಿ. ಸಂಸಾರದ ಆಳ ಹರಿವು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಸಂಸಾರಕ್ಕೂ ಸಾಗರಕ್ಕೂ ಹೋಲಿಕೆ ಉಪಮಾ ಅಲಂಕಾರ ಕೊಟ್ಟಾರ. ಈ ಸಮುದ್ರವನ್ನು ಉತ್ತರಿಪುದು ಅಂದ್ರೆ ಇದು ಹಳೆಗನ್ನಡ, ದಾಟುವುದು. ಈ ಸಂಸಾರ ಸಾಗರವನ್ನು ದಾಟುವುದು. ಆಶ್ಚರ್ಯವೇ? ನಾನು ಯಾರೆಂದು ಶ್ರುತಿ ಯುಕ್ತಿ ಅನುಭವಗಳಿಂದ ಅರಿಯಲಾಗಿ ಸಂಸಾರ ಸಾಗರವನ್ನು ದಾಟುವುದು ಏನು ಆಶ್ಚರ್ಯವೇ? ಇಲ್ಲ, ಆಶ್ಚರ್ಯವಲ್ಲ ಎಂಬ ಭಾವವು. ನೀವು ಎಂತ ಶ್ರುತಿ ಯುಕ್ತಿಯ ಸ್ವಾನುಭವಗಳಿಂದ ನೀನು ತಿಳಿದೆ ಅಂದ್ರೆ ಸಂಸಾರ ಸಾಗರವನ್ನು ಸಮುದ್ರವನ್ನು ದಾಟುವುದು ಆಶ್ಚರ್ಯವೇನಲ್ಲ. ಮುಕ್ತಿ ಆಗುವುದು ಆಶ್ಚರ್ಯವೇನಲ್ಲ. ಅಂಗೈ ಒಳಗಿನ ನಲ್ಲಿಕಾಯಗತೆ ಗುರು ನಿಮಗ ಮೋಕ್ಷವನ್ನು ತೋರಿಸ್ಕೊಡ್ತಾರ. ಸಾರಿ ಚಲ್ಯದ ಮುಕುತಿ ಗುರು ತೋರಿಸದೆ ಕಾಣದಣ್ಣ ಅಂತ ಹಾಡ್ಯಾರ. ಯಾರು ಪ್ರಾಜ್ಞರು ಅದು ಹಾಡ್ತಿದ್ರೆ ಹಾಡ್ಬಹುದು, ಅದು ಬಹಳ ಚಂದ ಅದ. ಹಂಗ ಗುರು ತೋರಿಸ್ತಾನ. ಈ ಸಾರೇ ಚೆಲ್ಲಿದ ಮುಕುತಿ ಹೆಂಗದ ಅಂದ್ರ ಬೆಳದಿಂಗಳ ಗತೆ ಹರಿವಿದೆ, ಬೆಳದಿಂಗಳ ಗತೆ ಅದು ಹರಿವಿದ ಆ ಮುಕ್ತಿ ಎಲ್ಲರ ಸ್ವರೂಪದ ಆ ಈ ಶ್ರುತಿ ಯುಕ್ತಿ ಅನುಭವಗಳಿಂದ ಸ್ವಾನುಭವಗಳಿಂದ ವಿಚಾರಿಸಿದ್ದಾದ್ರ ಆ ಈ ಸಂಸಾರ ಅನ್ನುವಂತ ಈ ಅಜ್ಞಾನ ಸಾಗರವನ್ನ ದಾಟಿ ಜ್ಞಾನದಲ್ಲಿ ಬೀಳುವಂತದ್ದು ಏನು ಆಶ್ಚರ್ಯವಲ್ಲ ಅಂತ ಇದು ಪಲ್ಲವಿಯೊಳಗೆ ಹೇಳ್ತಾರಪ್ಪ. ಮುಂದೆ ಏನ್ ಹೇಳ್ತಾರ ಅಂದ್ರ ತಾತ್ಪರ್ಯ ಈಗ ಹೇಳ್ತಾನೆ. ಇನ್ನೊಮ್ಮೆ ಅವ್ರು ಹೇಳ್ತಾರ, ಅಪ್ಪವರು ಶಿವಪುತ್ರಪ್ಪನವ್ರು ಹೇಳ್ತಾರ, ಇಲ್ಲಿ ಸಂಸಾರಕ್ಕೆ ಸಮುದ್ರದ ಉಪಮಾನವನ್ನು ಕೊಟ್ಟಿರುತ್ತಾರೆ. ಯಾಕೆಂದರೆ ಇದು ಜನನ ಮರಣ ರೂಪ ಸಂಸಾರವು ಇದು ಅನಾದಿಯಾಗಿರುತ್ತದೆ. ಇದ್ರ ಆಳ ಅರಿವು ಗೊತ್ತಿಲ್ಲ. ಅನಾದಿ ಅದ, ಆದಿ ಇಲ್ಲ, ಅಂತ್ಯನೂ ಇಲ್ಲ. ಅದು ಅಂತ್ಯ ಅದ, ಅನಾದಿ ಶಾಂತ ಅದ. ಜ್ಞಾನದಿಂದ ಇದು ನಾಶ ಆಗಿ ಹೋಗ್ತದ ಅಜ್ಞಾನ. ಈ ಜನನ ಮರಣೋಪ ಸಂಸಾರವು ಅನಾದಿಯಾಗಿರುತ್ತದೆ. ಪ್ರಥಮ ಜನ್ಮವಾಗುವುದೆಂದು ನಿರ್ಣಯಿಸಲಿಕ್ಕೆ ಬಾರದಾಗಿದೆ. ಏನ್ ಹಿಂಗಂದ್ರೆ, ನನ್ನ ಹೆಸರು ಯಲ್ಲಪ್ರಿ, ನಮ್ಮ ಅಪ್ಪನ ಹೆಸರು ರಾಮಪ್ರಿ, ಅವ್ರ ಅಪ್ಪನ ಹೆಸರು ರಾಮಚಂದ್ರಪ್ಪ, ಅವ್ರ ಅಪ್ಪನ ಹೆಸರೇನು ಗೊತ್ತಿಲ್ರಿ. ಇದ್ದ ಇಲ್ಲೋ ಇದ್ದರಿ. ಅವ ಇದ್ದಲ್ಲ, ಅವ್ರ ಅಪ್ಪನ ಹೆಸರೇನು, ಅವ್ರ ಅಪ್ಪನ ಹೆಸರು ಮೊದಲೇ ನಾವು ಯಾವ್ರಿ ಗೊತ್ತಿಲ್ಲ. ಆದ್ರಿಂದ ಆದಿ ಇಲ್ಲ, ಅನಾದಿ. ಒಂದು ವರ್ತುಳದಲ್ಲಿ ಆ ವರ್ತುಳದಲ್ಲಿ ಇದ್ದಂತ ಬಿಂದುಗಳು ಒಂದೊಂದು ಜನ್ಮ ಆದ್ರೆ ಮೊದಲನೇ ಬಿಂದು ಯಾವ್ದು ಅಂತ ಯಾರು ಹೇಳ್ತೀರಿ? ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಅದರ ಗಮನ ವರ್ತುಳಾಕಾರದಲ್ಲಿ ಇದೆ. ಇದು ಸಂಸಾರಕ್ಕೂ ವರ್ತುಳಾಕಾರದಲ್ಲಿ ಇದೆ. ಪುನರಪಿ ಜನನಂ ಪುನರಪಿ ಮರಣಂ ಅನ್ನುವಂತ ಸಂಸಾರವು ವರ್ತುಳಾಕಾರದಲ್ಲಿ ಇದೆ. ಇದರಲ್ಲಿ ಆದಿ ಯಾವುದು ಅಂತ್ಯ ಯಾವುದು ಹೇಳಲಿಕ್ಕೆ ಬರುವುದಿಲ್ಲ. ಅದು ಒಂದು ಸರಳ ರೇಖೆ ಆಗಿತ್ತಂದ್ರೆ ಆದಿ ಮತ್ತು ಅಂತ್ಯವನ್ನ ಹೇಳಬಹುದಾಗಿತ್ತೇನು? ಆತ್ಮೀಯರೇ, ಸಾರಿ ಚೆಲ್ಲಿದ ಮುಕ್ತಿ ಹೇಳುಣ್ರೆ. ಸಾರಿ ಚೆಲ್ಲಿದ ಮುಕ್ತಿ ಹೇಳ್ರಿ 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 ಹೇಳ್ರಿ. ರುದ್ರಪ್ಪ ಆನ್ ಮಾಡ್ರಿ, ವಿಡಿಯೋ ಆನ್ ಮಾಡ್ರಿ. ಸಾರೇ ಚೆಲ್ಲಿದೆ ಮುಕ್ತಿ ಮುಕುತಿ ಸಾರೇ. ರುದ್ರಪುರ ಆನ್ ಮಾಡ್ರಿ. ಗುಂಡಪುರ ಬಂದ್ ಮಾಡ್ರಿ ವಿಡಿಯೋ. ರುದ್ರಪುರ ಆನ್ ಮಾಡ್ರಿ. ಐ ವಾಂಟ್ ಟು ಸಿ ಯುವರ್ ಫೇಸ್. ಹೇಳ್ರಿ. ಸ್ವಲ್ಪ ಮುಖ ಕಾಣಬಾರ್ದ? ಮುಕುತಿ ಸಾರೇ ಚಂದದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರೇ ಚಂದದ ವೇದದ ಮೊದಲಿನ ಮೂಲವದು ಬಂದುವುದು ಆದಿಗೆ ಸಿಕ್ಕುವುದು ಗುರು ಸಾಧುಕರಲ್ಲದೆ ಕಾಣಿಸದನ್ನ ಸಾರೇ ಚಂದದ ಮುಕುತಿ ಮುಕುತಿ ಸಾರೇ ಚಂದದ ಮುಕುತಿ ಎತ್ತ ನೋಡೆ ಪರ ಬಂದಿಹುದು ಸುತ್ತಮುತ್ತ ತುಳಿದಿಹುದು ಚಿತ್ತಮುತ್ತ ತುಂಬಿಹುದು ಪುತ್ರರಿಗಲ್ಲದೆ ಕಾಣಿಸದನ್ನ
ಚೆಲ್ಲಿದೆ ಮುಕುತಿ ಮುಕುತಿ ತಾರೆ ಚೆಲ್ಲಿದೆ ಮುಕುತಿ ಹಿಂದೆ ನೋಡೆ ಪರ ಬಂದಿಹುದು ಮುಂದೆ ನೋಡಲು ನಿಂತಿಹುದು ಸಂದು ಸಂದಿಗೆ ತುಂಬಿಹುದು ಗುರು ಆನಂದ ಗುಹೇಶ್ವರ ಲಿಂಗವದನ್ನ ಸಾರೆ ಚೆಲ್ಲದ ಮುಕುತಿ ಮುಕುತಿ ಸಾರೆ ಚೆಲ್ಲದೆ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರೆ ಚೆಲ್ಲದ ಮುಕುತಿ ಮುಕುತಿ ಸಾರೆ ಚೆಲ್ಲದ ಮುಕುತಿ ಸಾರೆ ಚೆಲ್ಲದ ಮುಕುತಿ. ಎಲ್ಲರಿಗೂ ನಮಸ್ಕಾರಪ್ಪ. ರುದ್ರಪ್ಪ ಯಾವ ಊರ್ರಿ ಸರ? ನಮ್ದು ಹುಲ್ಲೂರಿಯಪ್ಪ, ರೂನ್ ತಾಲೂಕ್ ಹುಲ್ಲೂರಿಯಪ್ಪ. ಇಲ್ಲೇ ಸಿದ್ಧಾಮಠಕ್ಕೆ ಬಂದಿರ್ತೀರ ನೀವು ಶಿಬಿರಕ್ಕೆ? ಶಿಬಿರಕ್ಕೆ ಬಂದಿಲ್ರಿ, ಯಾವಾಗ ಹುಬ್ಳಿಗೆ ಬಂದ್ ಒಟ್ಟು ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ ಬಂದಿರ್ತೀನಿ. ಶಿಬಿರಕ್ಕೆ ಯಾವಾಗ ಬಂದಿಲ್ರಿಪ್ಪ ನಾನು. ಆಮೇಲೆ ಇದಕ್ರಿ ಹೊಳೆ ಇದು ಯಾವ್ದದು, ಇದು ಯಾವ್ದದು ದುಂಡ ಸರ ನಾವ್ ಇದಕ್ ಹೋಗ್ತೀವಲ್ರಿ ಕ್ಯಾಂಪ್ಗೆ, ಯಾವ್ದದು ಹೊಳೆ ಇವ್ರದ್ದು ಆದಿಚುಂಚನಗಿರಿ ಬಂದಿದ್ರ ನೀವು? ಎಲ್ಲಿ ಬಂದಿಲ್ರಿಪ್ಪ, ಯಾವ ಕಾರ್ಯಕ್ರಮದಾಗೂ ಭಾಗವಹಿಸಿಲ್ಲ. ನೋಡಿದಂಗ ಅನಿಸ್ತದ್ರಿ, ಮುಖ ನೋಡಿದಂಗ ಅನಿಸ್ತದ. ಬಾಳ ಚಂದ ಹೇಳಿದ್ರಿ, ಧನ್ಯವಾದಗಳು. ತಮ್ಮನ್ನ ನೋಡಿಲ್ರಿ, ಎಲ್ಲಿ ಭೇಟಿ ಆಗಿಲ್ರಿಪ್ಪ ನಾನು. ಆದ್ರ ಮಠಕ್ಕೆ ಸಿದ್ಧಾರೂಢ ಮಠಕ್ಕೆ ಬಂದಿರ್ತೀನಿ, ಅಲ್ಲಿ ಹೋಗಿ ಗುಹೇಶ್ವರ ಅಂದ್ರೆ ಅಲ್ಲಮ್ಮ ಪ್ರಭುಗಳ ವಚನ. ಅದು ಸಾರಿ ಚಂದ್ರ ಮುಖತಿ ಅನ್ನುವಂಥದ್ದು ಹಾಡ ನಮ್ಗೆ ಭಯಪಾಠ ಇಲ್ದಕ್ಕ, ಹಿಂಗಾಗಿ ನಾ ಪ್ರವಚನ ಮಾಡಕ್ ಬಹಳ ಹೆದರ್ತೇನೆ. ಭಯಪಾಠ ಕಡಿಮೆ ಇದೆ ನಮ್ದು. ಅಪರ ತಮ್ಮ ಹೇಳುವಂತ ಸ್ಟೈಲು ಅದು ಕೊಡತಕ್ಕಂತ ಬಹುಮಾನಗಳು ಬಹಳ ಅಪೂರ್ವವಾಗಿರ್ತಕ್ಕಂಥವ್ರಪ್ಪರ. ಇಷ್ಟು ದ್ವೇಷ ಅದು ಏನ್ ಬಿಡ್ರಿ, ಅದು ಏನಾದ್ರು ಬಂದದ ಆ ಒಂದು ಹೇಳಿದ್ದ ನಾ ತಿಳ್ಕೊಂಡಿದ್ದೆ ಹೇಳುವಂತ ಶಕ್ತಿ ಅದ. ಅದ್ರ ನಮ್ಗೆ ಭಯಪಾಠ ಇಲ್ಲ ಯಾವ್ದು ಕೆಲವೊಂದು. ಅದಕ್ಕ ಇದ್ರೆ ವೇದಿಕೆ ಮ್ಯಾಗ ಕುಂತ ಹೇಳಿಕ್ ಬಹಳ ಅನುಕೂಲ ಆಗ್ತದ, ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ತದ. ಹಿಂಗಾಗಿ ನಮ್ಗೆ ವೇದಿಕೆ ಅಷ್ಟೊಂದು ಇದು ಅನ್ಸಂಗಿಲ್ಲ. ಅನುಭವ ಏನದ, ಅನುಭವಗನ್ಯವಾಗಿ ಎಲ್ಲ ಧಾರಾವಾಹಿ ಕೊಡುವ ಸಾಮರ್ಥ್ಯ ಕೊಟ್ಟ ಭಗವಂತ. ಏನ್ ಮೆಮೊರಿ ಒಂದು ಕೊಟ್ಟಿಲ್ಲ, ಏನ್ ಮಾಡೋದು ಇರ್ಲಿ. ಇಲ್ಲಿ ಏನ್ ಹೇಳಿದ್ರು ಅಂದ್ರ, ಈ ಜನನ ಮರಣ ರೂಪ ಸಂಸಾರವು ಅನಾದಿಯಾಗಿರುತ್ತದೆ. ಯಾಕಂದರೆ ಪ್ರಥಮ ಜನ್ಮ ಯಾವುದೆಂದು ನಿರ್ಣಯ ಮಾಡಲಿಕ್ಕೆ ಬಾರದಾಗಿದೆ. ಸಮುದ್ರವು ಅಳತೆಗೆ ಬಾರದಂತೆ ಆ ಸಂಸಾರವು ಊಹಿಸ್ಲಿಕ್ಕೆ ಬಾರದಾಗಿದೆ. ಎಂತಹ ಸಮುದ್ರವು ತನ್ನ ಅಜ್ಞಾನದಿಂದ ಬಂದಿರುತ್ತದೆ. ನೋಡ್ರಿ, ಈ ಸಂಸಾರವು ಅಜ್ಞಾನದಿಂದ ಪ್ರಾಪ್ತಿಯಾಗೈತೆ ನಮಗ್. ಅಜ್ಞಾನ ಅಂದ್ರೆ ಏನ್ ಅಜ್ಞಾನ? ಯಾವ ಅಜ್ಞಾನ ರೀ? ಜಗತ್ತಿನ ಅಜ್ಞಾನ ಅಲ್ಲ, ನನ್ನ ಅಜ್ಞಾನ. ನಾನು ಯಾರು ಅಂತ ಗೊತ್ತಿಲ್ಲದ ಅಜ್ಞಾನದಿಂದ ಈ ಸಂಸಾರ ಸಾಗರವು ತೋರ್ತಾ ಇದೆ. ಸಮಸ್ಯೆ ಇಲ್ಲದ. ಒಂದ್ ವೇಳೆ ನಾನು ಯಾರು ಅಂತ ತಿಳಿದು ಬಿಟ್ಟಂದ್ರ ಈ ಸಂಸಾರದಂತ ಸಾಗರದಂತ ಏನದ ಸಮಸ್ಯೆ ಅದು ಇಲ್ಲದಾಗುತ್ತದೆ. ಆದ್ದರಿಂದ ಮೊದಲು ಏನ್ ಮಾಡ್ಬೇಕು? ತಾನಾರೆಂದು ತಿಳಿಯುವುದು. ಅದಕ್ಕೊಂದು ಶ್ಲೋಕದ ನಿಜಗೊಂಡ್ರು. ಎಲ್ಲವನ್ನ ಬಿಟ್ಟು ಮೊದಲು ಏನ್ ಮಾಡ್ಬೇಕು ಅಂದ್ರೆ ಕೆಲಸನ ಮೊದಲ ತಾನಾರೆಂದು ತಿಳಿಯಬೇಕು ಅಂತ ಹೇಳ್ತಾರೆ. ಇನ್ನೊಂದು ಶ್ಲೋಕದಾಗ ಹೇಳ್ತಾರೆ, ಎಲ್ಲವನ್ನ ಅರೈದು ನೋಡಲು ಎಲ್ಲಿ ನೇಹ ತನ್ನಲ್ಲಿ. ತನ್ನಲ್ಲಿ. ಇನ್ನೊಂದ್ರಿ ಇನ್ನೊಂದ್ ಐತಿ ಶ್ಲೋಕ, ಇವ್ರು ಹೇಳ್ತಾರ ನೋಡ್ರಿ, ಭೀಷ್ಮ ನೋಡ್ರಿ ನೆನಪು ಮಾಡ್ತಾರ ನೋಡ್ರಿ. ಏನ್ರಿ ಸರ್ ಹೇಳ್ರಿ? ಎಲ್ಲವನ್ನ ಬಿಟ್ಟು ಮೊದಲು ಮಾಡುವಂತ ಕರ್ತವ್ಯ ತಾನಾರೆಂದು ಅರಿಯುವುದು ಅಂತ ನಿಜಗುಣ ಒಂದ್ ಪದ್ಯ ಆಯ್ತು ನೋಡ್ರಿ. ಸ್ಟಾರ್ಟಿಂಗ್ ಏನಂತ ಪಲ್ಲವಿ ಹೇಳ್ರಿ? ತಳುಪುದೇ ಮಾಡ್ಪುದಾವುದು ಭವಹರಣ ಏನೇನು ವಿಚಾರ ಲೇಟ್ ಮಾಡಬಾರ್ದು, ಎಲ್ಲೂ ಲೇಟ್ ಆಗಬಾರ್ದು, ಬಿಡದೆಲ್ಲ ಮಾಡ್ಬೇಕು ಮೊದಲು. ಲಾಭದಾವುದು ನಾನಾರಂದರಿವುದು. ತಪ್ಪದಾವುದು ನಾನಾರಂದರಿವುದು. ಅದನ್ನ ಏನ್ ಮಾಡ್ಬೇಕು? ಈ ಸಂಸಾರ ಇದು ಆಳ ಹರಿವು ಗೊತ್ತಿಲ್ಲ ಅಂದ್ರೂ ಕೂಡ ಇದು ನಾಶ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಸಂಸಾರದ ಬಗ್ಗೆ ನಾವು ವಿಚಾರ ಮಾಡುವಂಗಿಲ್ಲ. ಮೊದಲ ಯಾರಂತ ತಿಳ್ಕೋ, ಸಂಸಾರ ಇಲ್ದಂಗಾಗಿ ಹೋಗ್ತದ. ಇದು ರಹಸ್ಯ. ಈ ಸಂಸಾರವು ನಮಗೆ ಅಜ್ಞಾನದಿಂದ ಬಂದಿರುತ್ತದೆ. ಆದ್ದರಿಂದ ತಾನು ಆರು ಇರುವೆನು ಎಂದು ಜ್ಞಾನದಿಂದ ನಿವೃತ್ತಿ ಮಾಡ್ಲಿಕ್ಕೆ ಯೋಗ್ಯವಾಗಿದೆ, ಕರ್ಮದಿಂದ ಅಲ್ಲ. ನೋಡ್ರಿ, ಇದನ್ನ ಈ ಮಾತು ಬಾಯಾಗ ಬರ್ಬೇಕಂದ್ರೆ ಅವತಾರಿ ಪುರುಷ ನಿಜಗುಣ್ರೆ ಯಾರು? ಸಿದ್ಧಾರೂಢರು ಹೇಳಿದ್ದನ್ನ ಬರ್ದಾರೆ ಇವ್ರು ಅಪ್ಪವ್ರಲ್ಲಿ. ಒಂದೊಂದು ಶಬ್ದ ಒಂದೊಂದು ಡಾಲರ್ ಕಿಮ್ಮತ್ತಿನವದವು. $1000, ನಾಟ್ $1. ಅರಿವು ತಾನೆಂದು ನಿಂದೊಡೆ ಮುಕ್ತಿ
ಪರತರವಿಲ್ಲ ನಿಜ ಮುಕ್ತಿ ಅಂತ ಹೇಳಿ ಅಪ್ಪರ್. ಎಲ್ಲವೂ ಅವರು ಅವನು ಇವು ಏನದ 55 ಶ್ಲೋಕದ 56 ಶ್ಲೋಕದ ಇದ್ರಾಗ ಈ ಜ್ಞಾನ ಪ್ರತಿಪಾದನಾಗ ಇವನು ಕಂಠಸ್ಥ ಮಾಡೋದು ಬಹಳ ಉಪಯೋಗ ಅದ, ಬಹಳ ಚಲೋ ಆಯ್ತು. ಕಂಠಸ್ಥ ಮಾಡ್ಬೇಕು, ನಮ್ಗೆ ಆಗಿಲ್ಲ, ಮಾಡಕ್ಕಾಗಿಲ್ಲ, ಇರ್ಲಿ. ಇದು ಜ್ಞಾನದಿಂದ ನಿವೃತ್ತಿ ಆಗ್ಲಿಕ್ಕೆ ಯೋಗ್ಯವಾಗಿದೆ, ಕರ್ಮದಿಂದ ಆಗುವುದಿಲ್ಲ, ಧ್ಯಾನದಿಂದ ಆಗುವುದಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಗೆ ಮಾಡೋದ್ರಿಂದ ಆಗುವುದಿಲ್ಲ, ನಿವೃತ್ತಿ ಆಗುದಿಲ್ಲ. ಫಲ ಹಿಡಿದು ಮಕ್ಕಳನ್ನ ಹೆಚ್ಚಿಗೆ ಹಡದು ಗಂಡ ಸಂತಾನ ಹಡದ್ರಾಕತ್ತೇನ್ರಿ ಇದು? ಏನು ಜ್ಞಾನದಿಂದ ಈ ಸಂಸಾರ ನಿವೃತ್ತಿ ಆಗ್ತತೇನು? ಗಂಡು ಮಗನ ಹಳದ ನಿವೃತ್ತಿ ಆಗ್ತತೇನು? ಹೆಣ್ಣು ಮಕ್ಕಳನ್ನ ಹಳಿಲಿಲ್ಲ, ಬರೀ ಗಂಡು ಮಕ್ಕಳನ್ನ 8-10 ಮಕ್ಕಳನ್ನ ಹಳದ್ರಾಕತ್ತೇನು? ನಿವೃತ್ತಿ ಆಗೋದಿಲ್ಲ. ನ ಕರ್ಮಣ ನ ಪ್ರಜಯ ನ ಧನೇನ ತ್ಯಾಗೇ ನೈಕೆ ಅಮೃತತ್ವಮಾನುಷು ಪರೇಣನಾಥಂ ನಿಹಿತಂ ಗುಹಾಯಾಮಿಭ್ರಾಜದೆ ತದ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾತ್ಯತಯ ಶುದ್ಧ ಸತ್ವಾ ತೇ ಬ್ರಹ್ಮಲೋಕೇಶು ಪರಾಂತ ಕಾಲೇ ಪರಾಮೃತಾತ್ ಪರಿಮುಚ್ಚಂತಿ ಸರ್ವೇ. ಹೇಳ್ತದ ನಾರಾಯಣ ಉಪನಿಷತ್ತಿನ ಮಂತ್ರ. ನಮ್ಮಪ್ಪ ಅವ್ರ ಹಗಲೆಲ್ಲ ಹೇಳಿ ಹೇಳಿ ಕಿವಿ ಬಿದ್ದು ಬಾಯ್ಪಾಟ ಆಗಿತ್ತು. ನಾ ಏನು ಕೂತ್ ಮಾಡಿದ್ದಲ್ಲ ಇದು ಬಾಯ್ಪಾಟ. ಇರ್ಲಿ, ಇದು ಜ್ಞಾನದಿಂದ ನಿವೃತ್ತಿ ಆಗ್ಲಿಕ್ಕೆ ಯೋಗ್ಯವಾಗಿದೆ. ಅಂದ್ರೆ ಇದು ಮಕ್ಕಳಿಂದ ನಿವೃತ್ತಿ ಆಗುದಿಲ್ಲ, ಪ್ರಜೆಯಾನ ಧನೇನ ಹಣದಿಂದ ಕೊಳಕೊಳಕಾಗಲ್ಲ, ತ್ಯಾಗದಿಂದ ಮಾತ್ರ. ತ್ಯಾಗೇನ ಹೇಗೇನ ಅಮೃತತ್ವಂ ಆನಶವು. ಸಂಸಾರವನ್ನ ಜಮಾ ಮಾಡಿ ಇವತ್ತು 100, ನಾಳೆ 1000, ನಾಳೆ ಲಕ್ಷ, ನಾಡ್ದ ಕೋಟಿ ಮಾಡಿ ನಾನು ಇದನ್ನ ಸಂಸಾರವನ್ನ ನಿವೃತ್ತಿ ಮಾಡ್ಕೋತೀನಿ, ಸಂಸಾರದ ದುಃಖವನ್ನ ಕಳ್ಕೋತೀನಿ, ನಾನು ಸುಖದಿಂದ ಇರ್ತೇನೆ ಅಂದ್ರೆ ಯಾರ ಅಪ್ಪಗೂ ಸಾಧ್ಯ ಇಲ್ಲ ಅಂತ ಹೇಳ್ತದ ಶಾಸ್ತ್ರ. ಹಂಗಾರೆ ಎಲ್ಲಿಂದ ಸಾಧ್ಯ ಆಗ್ತದಂದ್ರ ಇದು ತ್ಯಾಗದಿಂದ ಸಾಧ್ಯ ಆಗ್ತದ. ನಾವೇನ್ ಮಾಡಕತ್ತೀವಿ? ತ್ಯಾಗಗಳಾಗಿಲ್ಲ, ನಾವು ಭೋಗಿಗಳಾಗೇವಿ. ಇನ್ನು ಜಮಾ ಮಾಡಕ ಹೊಂಟೀವಿ. ಬಾಳ ಆದ್ರೆ ನಾವು ರೊಕ್ಕ ಗಳಿಸೋದು ಬಿಟ್ಟಿವಿ. ಈಗ ವಯಸ್ಸಾಗೈತಿ, 70, 65 ಮ್ಯಾಗ ಆಗೈತಿ. ಈಗ ಏನದಾವು, ಯಾವ ಪುಸ್ತಕ ಎಲ್ಲಿ ಸಿಗ್ತಾವ ಅವರ ಸಂಗ್ರಹ ಮಾಡಿ ಇಟ್ಕೊಳ್ಳೋದಕ್ಕೆ ಹೊಂಟೀವಿ ನಾವು. ಒಟ್ಟು ಸಂಗ್ರಹ ಬುದ್ಧಿ ಬಿಟ್ಟಿಲ್ಲ. ಸಂಗ್ರಹ ಬುದ್ಧಿ ಎಲ್ಲಿ ಮಠ ಹೋಗುದಿಲ್ಲ, ಎಲ್ಲಿ ಮಠ ತ್ಯಾಗ ಬುದ್ಧಿ ಬರೋದಿಲ್ಲ, ನಿಮಗ್ ಜ್ಞಾನ ಆಗುದಿಲ್ಲ. ಇಷ್ಟದ ಇದು ಜ್ಞಾನದಿಂದ ನಿವೃತ್ತಿ ಆಗ್ಲಿಕ್ಕೆ ಯೋಗ್ಯವಾಗಿದೆ. ಆದ್ದರಿಂದ ತನ್ನ ನಿಜ ಸ್ವರೂಪವಾದ ಜ್ಞಾನವಾದರೆ ತಾನ್ಯಾರೆಂದು ಯಥಾರ್ಥವಾಗಿ ತಿಳಿದರೆ ಹೇಗೆ ತಿಳಿಬೇಕನ್ನೋದು ಮುಂದೆ ಪಲ್ಲವಿಯೊಳಗೆ ಹೇಳ್ತಾರ. ಹೆಂಗ್ ತಿಳಿಬೇಕು ಅಂದ್ರೆ, ಈ ಶರೀರ ನಾನಲ್ಲ, ಈ ಸ್ಥೂಲ ಶರೀರ ನಾನಲ್ಲ, ಅಥವಾ ಈ ಅನ್ನಮಯ ಕೋಶ ನಾನಲ್ಲ, ಒಳಗಿರುವಂತಹ ಪ್ರಾಣಮಯ ಕೋಶ ನಾನಲ್ಲ, ಮನೋಮಯ ಕೋಶ ನಾನಲ್ಲ, ವಿಜ್ಞಾನಮಯ ಕೋಶ ನಾನಲ್ಲ, ಆನಂದಮಯ ಕೋಶ ನಾನಲ್ಲ. ಈ 5 ಕೋಶಗಳು ಕೂಡಿ ಈ ಶರೀರದ. ಅವಾಗ ಏನಾಗ್ತೈತಿ? ಕಣ್ಣಿಗೆ ಕಾಣದ್ದು ಹೋಗ್ತೈತಿ, ಕಣ್ಣಿಗೆ ಕಾಣುದು ಹೋಗ್ತದ. ಅಲ್ಲೇ ನಮ್ಮ ಇವ್ರು ಏನ್ ಪ್ರಶ್ನೆ ಕೇಳಿದ್ರು, ಬಂಗಾರ ಅವ್ರು ಕೇಳಿದ ಪ್ರಶ್ನೆ ಉತ್ತರ ಸಿಗ್ತದೆ. ಬರೀ ಸ್ಥೂಲ ಶರೀರ ಬಂದ ಹಾಲುಗಳದು ಉಳಿದ ಸೂಕ್ಷ್ಮ ಕಾರಣ ಶರೀರ ಸಮೇತ ಆತ್ಮವನ್ನು ಇಟ್ಕೊಂಡು ವಿಚಾರ ಮಾಡಿದಾಗ ಅಲ್ಲೇ ದೃಕ್ಕ ಆಗಕ್ಕೆ ಆಗುದಿಲ್ಲ. ಅದು ಏನ್ರಿ, ಕಣ್ಣಿಗೆ ಕಾಣದೇ ಇರುವಂತಹ ಸೂಕ್ಷ್ಮ ಶರೀರವನ್ನು ಅನಾತ್ಮವನ್ನ ಅನ್ನಬೇಕಾಗ್ತದ. ಅದು ಹೆಂಗ್ ಅನ್ನಬೇಕು ಅಂತಂದ್ರೆ ಒಂದು ಯುಕ್ತಿ ಕೊಡ್ತಾರೆ ಇಲ್ಲಿ ನಿಜಗಳು. ಘಟ ದೃಷ್ಟ ಘಟದ್ ಭಿನ್ನ. ಘಟವನ್ನ ನೋಡುವವನು ಘಟಕ್ಕಿಂತ ಬೇರೆಯಾಗಿರುತ್ತಾನೆ. ಸ್ಥೂಲ ಶರೀರ ಎಲ್ಲಾರು ಹಾಲುಗಳದ್ರು. ಸೂಕ್ಷ್ಮ ಶರೀರದಾಗ ಒಂದೇದ್ದು ಯಾವ್ದಪ್ಪ? ಪ್ರಾಣಮಯ ಕೋಶ. ಯಾವ ಕೋಶಕ್ಕ ಹಸಿವು ನೀಡಲಿಕ್ಕೆ ಆಗ್ತದ ಅದು ಪ್ರಾಣಮಯ ಕೋಶ. ಹಸುವು ನೀಡಲಿಕ್ಕೆ ನನಗ ಗುರುತಾಕಾವ, ಆದ್ದರಿಂದ ಆ ಕೋಶಕ್ಕ ನಾನು ಭಿನ್ನನಿದ್ದೇನೆ. ಇದು ತರ್ಕ. ಈ ತರ್ಕವನ್ನು ಹಿಡ್ಕೊಂಡು ಪ್ರಾಣಮಯ ಕೋಶವನ್ನ ನಾನು ಅಲ್ಲ ಅಂತ ತಿಳ್ಕೊಂಡು ಅನಾತ್ಮದ ಹೋಗಿದ್ದೀನಿ. ಅದು ಪ್ರಾಣಮಯ ಕೋಶ ಕಣ್ಣಿಗೆ ಕಾಣ್ತೇನ್ರಿ? ಕಾಣುದಿಲ್ಲ. ಆದ್ರೂ ಕೂಡ ಪ್ರಾಣಮಯವನ್ನು ಕೋಶ ಕಣ್ಣಿಗೆ ಕಾಣುದಿಲ್ಲ ಅಂದ್ರೆ ಆದ್ರೂ ಕೂಡ ಅದು ದೃಶ್ಯ ಅದ ಅಂತ ಯಾಕಂತೇನಿ ಅಂದ್ರೆ ಅದು ಏನದ, ಈ ತರ್ಕಕ್ಕೆ ದೃಶ್ಯ ಆಗ್ಯದ. ತರ್ಕ ಏನು? ಘಟ ದೃಷ್ಟ ಘಟದ್ ಭಿನ್ನ. ತಿಳಿಯುವವನು ತಿಳಿಯಲ್ಪಡುವ ವಸ್ತುಕ್ಕಿಂತ ಭಿನ್ನನಾಗಿದ್ದಾನೆ. ಈ ಒಂದು ತರ್ಕ ಕೊಡ್ತಾವ. ಆ ತರ್ಕದಿಂದ ಪ್ರಾಣಮಯ ಕೋಶವನ್ನ ಹೊರಗಾಕ್ತಾವ. ನಮ್ಮ ಮನಸ್ಸು ಇಲ್ಲೇ ಐತೋ ಏನು ಮನೆಗೆ ಹೋಗೈತ್ರಿ, 10 ಗಂಟೆ 10 ನಿಮಿಷ ಆತು, ಈಗ ಬೇರೆ ಕೆಲಸ ಐತಿ, ಅಲ್ಲಿ ಹೋತನ ಇನ್ನು ಇಲ್ಲೇ ಐತೋ, ಮನಸ್ಸು ಎಲ್ಲ ಐತಿ ಅನ್ನೋದು ನಮ್ಗೆ ಗೊತ್ತಾಗ್ತದ. ಆದ್ದರಿಂದ ಮನಸ್ಸು ದೃಶ್ಯದ, ನಾನು ದೃಕ್ಕದೇನಿ, ಮನಸ್ಸು ಅನಾತ್ಮ ಆತು, ಮನಸ್ಸನ್ನು ತೆಗೆದು ಹೊರಗೆ ಹೋಗಿ ಈ ತರ್ಕವನ್ನು ಕೊಟ್ರಿ ಇಲ್ಲಿ.
ಘಟದೃಷ್ಟ ಘಟದ್ಭಿನ್ನ, ನೋಡುವವನು ನೋಡಲ್ಪಡುವ ವಸ್ತುವಿಗಿಂತ ಭಿನ್ನನಿದ್ದಾನೆ. ನಾನು ನನ್ನ ಮನಸ್ಸನ್ನು ನೋಡುತ್ತೇನೆ, ಆದ್ದರಿಂದ ಮನಸ್ಸು ನಾನಲ್ಲ. ಮನುಷ್ಯ ಕಣ್ಣಿಗೆ ಕಾಣ್ತದೆ ಅಂದ್ರೆ ಇಲ್ಲ, ಆದ್ರೂ ಕೂಡ ಅದು ಅನಾತ್ಮವೆಂದು ಗ್ರಹಿಸುತ್ತೇನೆ. ಯಾವ ತರ್ಕದಿಂದ? ಘಟದೃಷ್ಟ ಘಟದ್ಭಿನ್ನ, ನಾನು ನನ್ನ ಮನಸ್ಸನ್ನು ನೋಡುತ್ತೇನೆ. ಬುದ್ಧಿಯನ್ನು ನೋಡ್ತೇನೇನ್ರಿ ನಾನು ಗುರುಸಿದ್ದಪ್ಪ? ಬುದ್ಧಿಯನ್ನ ನೋಡ್ತೇವೆ ನಾವು. ಯಾಕೋ ಬುದ್ಧಿಯನ್ನ ನೋಡಕ್ ಬರ್ತೈತಿ. ಹೆಂಗಂದ್ರೆ ಕಣ್ಣಿನೇ ಅಲ್ಲ ಆ ಬುದ್ಧಿ. ಇವತ್ತಾಕೋ ಬುದ್ಧಿ ಮಂಕ್ ಆಗೈತಿ, ಇವತ್ತಾಕೋ ನನ್ ಬುದ್ಧಿ ಬಹಳ ಕೆಲಸ ಮಾಡಕತ್ತೈತಿ. ಗೊತ್ತಾಗತ್ತಿಲ್ಲ ಬುದ್ಧಿಯ ಚುರುಕು, ಅಂಧತ್ವ ಮಂದತ್ವ ಪಟುತ್ವ ಗೊತ್ತಾಗತ್ತಿಲ್ಲ. ಮನುಷ್ಯಲಿಂತ್ರ ತಿಳಿತೀವ್ರಪ್ಪ. ಗೊತ್ತಾಗತ್ತೀವಿ, ಮನಸ್ಸಿನ ತಿಳಿತೀವಿ. ಮನಸ್ಸಿಂದ ಅನ್ನಕ್ ಹೋಗ್ಬೇಡ್ರಿ, ಮನಸ್ಸು ದಾಟೇವಿ. ಈಗ ನಾವು ಮನಸ್ಸು ದಾಟಿ ಬುದ್ಧಿ ಬರ್ತೀವಿ. ಬುದ್ಧಿನೂ ತಿಳಿತೀವಿ ನಾವು. ಇವನ ಬುದ್ಧಿ ಚುರುಕದ, ಇವನ ಬುದ್ಧಿ ಮಂದದ. ಅಂಧ ಮಂದ ಪಟುತ್ವ, ಮಂದ ಬುದ್ಧಿ ಅವದಾನ. ಅಂಧ ಬುದ್ಧಿ ಅದನ್ನು ಅಂಧ ಮಂದ ಪಟುತ್ವದಿಂದ ಬುದ್ಧಿ ಗುರುತಿಸಲ್ಪಡ್ತದ. ಆದ್ದರಿಂದ ಬುದ್ಧಿಗಿಂತನೂ ನಾನು ಬೇರೆ ಇದ್ದೇನೆ ಅನ್ನುವಂಥದ್ದು ಇಲ್ಲಿ ತರ್ಕ ಮಾಡಬೇಕು. ಬಂಗಾರವರು ನಾ ಹೇಳುವಂತದ್ದು ತಿಳ್ಕೊಳಕ್ ಪ್ರಯತ್ನ ಮಾಡಾಕತ್ತೀರಿ. ತಿಳ್ಕೊಂತ ಇದ್ದೇನ್ರಿ. ಈ ಯುಕ್ತಿ ಕೊಟ್ಟರಲ್ಲ, ಈ ಯುಕ್ತಿಗೆ ಅದು ದೃಶ್ಯದ ಬುದ್ಧಿ. ಆ ಸ್ಥೂಲ ಸೂಕ್ಷ್ಮ ಶರೀರ ಏನದ 17 ತತ್ವದ ಸೂಕ್ಷ್ಮ ಶರೀರ ಐತಲ್ಲ, ಅದು ಕೂಡ ದೃಶ್ಯದ. ಆ 17 ತತ್ವದ ಸೂಕ್ಷ್ಮ ಶರೀರ ಎಲ್ಲಿ ನೋಡಕ್ ಬರ್ತೈತೆ ಅಂದ್ರ ಸ್ವಪ್ನದಾಗ ಒಂದು ಶರೀರ ಅದ ನೋಡ್ರಿ. ಸ್ವಪ್ನದಾಗ ಒಬ್ಬರು ಮಂಜುನಾಥ ಬಂಗಾರ ಅದ ನೋಡ್ರಿ. ಎಲ್ಲ ಸ್ವಪ್ನದಾಗ ರುದ್ರಪ್ಪ ಅವ್ರ, ನೀವು ಸ್ವಪ್ನದಾಗ ಒಬ್ಬ ರುದ್ರಪ್ಪ ಅದ ನೋಡಿರಿ. ಅವನ್ನ ನೋಡಿರಿಲ್ಲ? ಸ್ವಪ್ನ ಬಿದ್ದೈತಲ್ಲ, ಸ್ವಪ್ನದಾಗ ಒಬ್ಬ ರುದ್ರಪ್ಪ ಕಾಣುದಿಲ್ಲ. ಆ ಸ್ವಪ್ನದಾಗ ಏನ್ ಕಾಣ್ತಾರಪ್ಪ? ಅವ್ನ 17 ಅಂಗಗಳದಾವು. 17 ಅಂಗಗಳದಾವು. 5 ಜ್ಞಾನೇಂದ್ರಿಯ ಅದಾವು, 5 ಕರ್ಮೇಂದ್ರಿಯ ಅದಾವು, 5 ಪ್ರಾಣ ಅದಾವು, 2 ಮನಸ್ಸು ಬುದ್ಧಿ ಅನ್ನೋಂಥ 17 ತತ್ವದಿಂದ ಕೂಡಿದಾವನೆ ಆ ಸೂಕ್ಷ್ಮ ಶರೀರ, ಸೂಕ್ಷ್ಮತನು. ಸ್ವಪ್ನದಾಗ ಒಬ್ಬ ರುದ್ರಪ್ಪ ಅದ ನೋಡ್ರಿ. ಗುರುಸಿದ್ದಪ್ಪ ಅವ್ರ ಸ್ವಪ್ನದಾಗ ಒಬ್ಬ ಗುರುಸಿದ್ದಪ್ಪ ಅದ ನೋಡ್ರಿ. ಅವನ ತತ್ವಗಳು 17, ಅದ ಸೂಕ್ಷ್ಮ ಶರೀರ. ಆತ್ಮೀಯರೇ, ನನ್ ಕೂಡ ತಿಳ್ಕೊಳಕ್ ಪ್ರಯತ್ನ ಮಾಡ್ರಿ. ಇಲ್ಲ ಅಂದ್ರೆ ನಮ್ಗೆ ಜ್ಞಾನ ಪೂರ ಆಗೋದಿಲ್ಲ. ಅದು ಕೂಡ ಅನಾತ್ಮ ಅದ, ಅದನ್ನ ತಿಳಿತೀನಿ. ನನ್ನ ಸ್ವಪ್ನದಲ್ಲಿ ಸ್ವಪ್ನ ಶರೀರವನ್ನು ನಾನು ನೋಡ್ತೀನಿ. ಬಂಗಾರವ್ರ ಪ್ರಶ್ನೆ ಬರ್ತೇನೆ ಉತ್ತರ. ಈಗ ಸ್ವಪ್ನದಲ್ಲಿ ನೋಡುವಂತಹದ್ದು ಸೂಕ್ಷ್ಮ ಶರೀರ, ಅದನ್ನ ನಾನು ನೋಡ್ತೇನೆ ಇಲ್ರಿ. ಸ್ವಪ್ನ ಶರೀರವನ್ನ ನೋಡ್ತೀನಿ, ಆದ್ರಿಂದ ನಾನು ಸ್ವಪ್ನಕ್ಕೂ ಭಿನ್ನನಾಗಿದ್ದೇನೆ. ಆದ್ದರಿಂದ ತನ್ನ ನಿಜ ಸ್ವರೂಪದ ಜ್ಞಾನವಾದರೆ ಈ ಜನನ ಮರಣ ರೂಪ ಪ್ರವಾಹವು ದಾಟುವುದು ಏನೂ ಆಶ್ಚರ್ಯವಿಲ್ಲವೆಂದು ನಿಜಗುಣರು ಹೇಳುತ್ತಾರೆ. ಅಂದರೆ ಸಂಸಾರವು ಅನಾದಿಯಾಗಿ ಅದು ಅಪಾರವಾಗಿದ್ದರೂ ಕೂಡ ಸ್ವಸ್ವರೂಪ ಜ್ಞಾನವೆಂಬ ಹಡಗದಿಂದ ಅದನ್ನು ದಾಟಲಿಕ್ಕೆ ಬರುತ್ತದೆ ಎಂದು ಭಾವವು. ಇದು ಪಲ್ಲವಿಯಾತು. ಇನ್ನ 3 ಪದ್ಯಗಳದಾವ. ಆ ವಿಚಾರವನ್ನ ಈಗ ಸಮಯ ಆಯ್ತು, ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಾಕುಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.